ಈ ಒಂದು ಗೋಷ್ಠಿಯನ್ನ ಕರೆದಂತಹ ಉದ್ದೇಶ 2024ರ ಲೋಕಸಭಾ ಚುನಾವಣೆ. ಇದು ಭಾರತದ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಘೋಷಣೆ ಮಾಡಿರುವಂತಹ ಬಿಜೆಪಿ, ಜೆಡಿಎಸ್, NDA ಕೂಟ ಏನಿದೆ, ಬಾಬಾ ಸಾಹೇಬರ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂತ ಒಂದು ಗುಪ್ತ ಮಾರ್ಗಸೂಚಿಯನ್ನು ಇಟ್ಕೊಂಡು ಹೊರಟಿರುವಂತದ್ದನ್ನ ತಡೆ ಹಿಡಿದು ಅವರಿಗೆ 400 ಸೀಟು ಕೊಡಿ ಅಂತ ಏನು ಅವರು NDAನವರು, ಬಿಜೆಪಿ, JDS ನವರು ಕೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡುವಂತಹ ಒಂದು ದುರುದ್ದೇಶದಿಂದ ದೇಶದ ಜನತೆಯಲ್ಲಿ 400 MP ಕೇಳ್ತಾ ಇದ್ದಾರೆ. ಇದಕ್ಕೆ ಪ್ರತಿರೋಧವಾಗಿ ಸಂವಿಧಾನವನ್ನು ಉಳಿಸ್ತೀವಿ, ಬಾಬಾ ಸಾಹೇಬರ ಸಂವಿಧಾನದಲ್ಲಿರುವ ಆಶಯಗಳನ್ನ ಕಾಪಾಡ್ತೀವಿ, ಬಾಬಾ ಸಾಹೇಬರ ಸಂವಿಧಾನದಲ್ಲಿರುವಂತಹ ಜಾತಿಯ ಅಸಮಾನತೆ ನಿವಾರಣೆ ಮಾಡುವಂತಹ ಮೀಸಲಾತಿಯನ್ನ ರಕ್ಷಿಸ್ತೀವಿ, ಆರ್ಥಿಕ ಅಸಮಾನತೆ ಏನು ಕೋಟ್ಯಾಧೀಶರಿಗೂ ಬಡವರಿಗೂ ಇರುವಂತಹ ಅಗಾಧ ಅಸಮಾನತೆಯನ್ನ ನಿವಾರಣೆ ಮಾಡಿ ಆರ್ಥಿಕ ಸಮಾನತೆಯನ್ನ ತರ್ತೀವಿ, ಗಂಡು ಹೆಣ್ಣಿನ ನಡುವೆ ಭೇದ ತೆಗೆದು ಲಿಂಗ ಸಮಾನತೆಯನ್ನ ತರ್ತೀವಿ ಅಂತ ಒಂದು ಮ್ಯಾನಿಫೆಸ್ಟೋ ಹೊರಡಿಸಿರುವಂತ 25 ಗ್ಯಾರಂಟಿಗಳು, ಪಂಚ ನ್ಯಾಯಗಳು, ನ್ಯಾಯಪತ್ರ, ಅದು ಮ್ಯಾನಿಫೆಸ್ಟೋ, ಅದನ್ನ ಹೊರಡಿಸಿರುವಂತವರು ಕಾಂಗ್ರೆಸ್ ಮತ್ತು INDIA ರಂಗದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ರವರು ಈ ನ್ಯಾಯಪತ್ರವನ್ನ ಏನು ಹೊರಡಿಸಿದರೆ ಸಂವಿಧಾನವನ್ನ ಉಳಿಸ್ತೀವಿ, ಸಂವಿಧಾನವನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಈ ಪಕ್ಷವನ್ನ, ಈ ರಂಗವನ್ನ ಬಹುಮತದಿಂದ ಆರಿಸಿ ಮುಂದಿನ ಸರ್ಕಾರ, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅನುಷ್ಠಾನ ಮಾಡ್ತೀವಿ ಅನ್ನುವಂತಹ ಕಾಂಗ್ರೆಸ್ಸಿನ ವಾಗ್ದಾನವನ್ನ ಅವರು ಈಡೇರಿಸ್ತಾರೆ ಅನ್ನುವ ನಂಬಿಕೆಯಿಂದ ನಾವು ದಲಿತ ಸಂಘಟನೆಗಳು, ನಾವು ಕಾಂಗ್ರೆಸ್ ಪಕ್ಷದವರಲ್ಲ, ದಲಿತ ಸಂಘಟನೆಗಳು ನಾವೆಲ್ಲರೂ ಕೂಡ ಒಂದು ಒಕ್ಕೂಟವನ್ನ ರಚಿಸಿ ಮಾಡ್ಕೋಬೇಕಾಗಿದೆ. ವ್ಯಕ್ತಿಗತವಾಗಿ ಒಂದೊಂದು ಸಂಘಟನೆ ಪ್ರಚಾರ ಮಾಡೋದಕ್ಕಿಂತ 16 ರಾಜ್ಯ ಸಂಘಟನೆಗಳು ಒಟ್ಟಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಈ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವ ರೀತಿಯಲ್ಲಿ, ಆ ಮೂಲಕ ಕೇಂದ್ರದಲ್ಲಿ ಬಿಜೆಪಿಯ NDA ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವುದನ್ನು ತಡೆಯೋದು, ಅಂದ್ರೆ ಸಂವಿಧಾನ ಬದಲಾವಣೆ ಮಾಡುವ ಮೋದಿಯವರನ್ನ ತಡೆಯುವಂಥದ್ದನ್ನ ನಾವು ಇಟ್ಕೊಂಡು ನಾವೊಂದು ತುರ್ತು ಸಭೆಯನ್ನ ನಡೆಸಿ, ನಾನು ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ, ಗೋವಿಂದರಾಜ್ ಅವರು ಒಬ್ರು ರಾಜ್ಯ ಕಾರ್ಯಾಧ್ಯಕ್ಷರು, M ಗುರುಮೂರ್ತಿಯವರ ರಾಜ್ಯ ಕಾರ್ಯಾಧ್ಯಕ್ಷರು, ನಮ್ಮ ಅಶ್ವಥ್ ಅಂಜುಜಾ ಅವರು ಬಹಳ ಹಿರಿಯ ಹೋರಾಟಗಾರರು, ಸಂಯೋಜಕ, ಅನೇಕ ಭೂ ಆಕ್ರಮಣ ಚಳವಳಿಯನ್ನು ಮಾಡಿರುವಂತವರು, ಅವರು ರಾಜ್ಯ ಕಾರ್ಯಾಧ್ಯಕ್ಷರು, ಆಲ್ ಇಂಡಿಯಾ ಭೀಮ್ ಆರ್ಮಿ ಏನಿದೆ ಉತ್ತರ ಪ್ರದೇಶ್ ಚಂದ್ರಶೇಖರ್ ಆಜಾದ್ ಅವರ ಸಂಘಟನೆಯ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಗೋಪಾಲ್ ಅವರು, ಹಾಗೂ ಇಲ್ಲಿ ಕುಳಿತಿರುವಂತಹ ಎಲ್ಲ ರಾಜ್ಯ ಮುಖಂಡರು, ದಾಸು, KP ರಾಜು ಮತ್ತು ಅಲ್ಪಸಂಖ್ಯಾತರು, 101 ಜಾತಿಯ SCಗಳಲ್ಲಿ ಅವರ ವಿವಿಧ ಜಾತಿಗಳ ಮುಖಂಡರು, ಮತ್ತೆ ಈ ಎಲ್ಲ ಸಂಘಟನೆಗಳ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ ಪದಾಧಿಕಾರಿಗಳು, ಎಲ್ಲ ಸಂಘಟನೆಯವರು ಕೂಡ ಇಲ್ಲಿ ಬಂದಿದ್ದಾರೆ. ಬಂಧುಗಳೇ, ನಾವು ಈ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವು ಸೇರಿದಂತೆ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲೂ ಸಹ ಸಂವಿಧಾನವನ್ನು ಉಳಿಸುವ ಪ್ರತಿಜ್ಞೆ ಮಾಡಿರುವಂತಹ ಕಾಂಗ್ರೆಸ್ ಮತ್ತು INDIA ಈ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸತತವಾಗಿ ಬಡವರ ಸೇವೆಯನ್ನ ಮಾಡ್ತಾ ಬಂದಿರುವಂತಹ ಜನಪ್ರಿಯ MP DK ಸುರೇಶ್ ಅವರು ಯಶಸ್ವಿ ಜನಪ್ರತಿನಿಧಿಯಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇನೆ ಜನರಿಗೆ ಹತ್ತಿರವಾಗಿ ಬಡವರ ಸೇವೆಯನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ಅಭ್ಯರ್ಥಿ DK ಸುರೇಶ್ ಅವರನ್ನ ಅತ್ಯಧಿಕ ಮತಗಳಿಂದ, ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ನಾವು ವಿಶೇಷವಾಗಿ ಇಲ್ಲಿ ಮಾತಾಡೋದಕ್ಕೆ ಕಾರಣ ಅಂದ್ರೆ ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಆದ್ರಿಂದ ನಾವು DK ಸುರೇಶ್ ಅವರನ್ನು ವಿಶೇಷವಾಗಿ ಪ್ರಸ್ತಾವನೆ. ಅದರ ಜೊತೆಗೆ ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ
ಜೆಡಿಎಸ್ ಕೂಡ ಈ ಸಾರಿ ಮೊಟ್ಟ ಮೊದಲ ಬಾರಿಗೆ ಅದು ಕನ್ನಡಿಗರ ವಿಶ್ವಾಸಕ್ಕೆ ದ್ರೋಹ ಮಾಡಿದೆ. ದೇವೇಗೌಡರು ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತು ಅವರ ಒಂದು ಫ್ಯಾಮಿಲಿ ಕುಟುಂಬ ದ್ರೋಹ ಮಾಡಿದೆ. ಕಾರಣ ಅವರ ಇಡೀ ಜೀವನದಲ್ಲಿ ಬಿಜೆಪಿಗೆ ವಿರುದ್ಧ, ನಾನು ಕಾಂಗ್ರೆಸ್ಗೆ ವಿರುದ್ಧ ಅಂತ ಹೇಳಿದಂತವರು ಈಗ ಹಠಾತ್ ಆಗಿ ಮೋದಿ ಅವರ ಬಿಜೆಪಿ ಜೊತೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಈ ಸರಿ ಅವರು ಜನತೆಗೆ ದ್ರೋಹ ಮಾಡಿದ್ದಾರೆ, ಜಾತ್ಯತೀತ ತತ್ವಕ್ಕೆ ದ್ರೋಹ ಮಾಡಿದ್ದಾರೆ. ಆದ್ರಿಂದ ಜೆಡಿಎಸ್ ಕೂಡ ಈ ಸರಿ ತಿರಸ್ಕಾರ ಮಾಡಬೇಕು. ಕಾರಣ ಎನ್ಡಿಗೆ 400 MP ಮಾಡ್ಲಿಕ್ಕೆ ಜೆಡಿಎಸ್ಸಿನ 3 ಜನ ಅಭ್ಯರ್ಥಿಗಳು ಗೆದ್ರೆ ಕಾರಣ ಆಗುತ್ತೆ. ಆದ್ರಿಂದ ಇವರನ್ನು ಕೂಡ ಈ ಸರಿ ಸೋಲಿಸಬೇಕು ಅನ್ನೋದು ನಮ್ಮ ಒಕ್ಕೂಟದ ಸರ್ವಾನುಮತದ ತೀರ್ಮಾನ ಆಗಿದೆ. ದೇವೇಗೌಡರು ಮಾಜಿ ಪ್ರಧಾನಿಗಳು ಜಾತ್ಯತೀತ ತತ್ವ ಅಂತ ಹೇಳ್ತಾ ಇದ್ದಂಥವ್ರು ಅವರ ಪಕ್ಷದ ಜೆಡಿಎಸ್ ಸೆಕ್ಯುಲರ್ ಜಾತ್ಯತೀತ ಅನ್ನುವ ಪದವನ್ನ ಅವರು ತೆಗೆದುಹಾಕುವಂತ ಒಂದು ನಿರ್ಧಾರ ತಗೋಬೇಕು. ಅವರು ಕಾರಣ ಜಾತ್ಯತೀತ ತತ್ವಕ್ಕೆ ತಿಲಾಂಜಲಿ ಇಟ್ಟಿದ್ದಾರೆ. ಅವರು ಯಾವ ಒಂದು ದುಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಅವರ ಕುಟುಂಬ ದೇವೇಗೌಡರ ಮೊಮ್ಮಗ ಹಾಸನದ ಅಭ್ಯರ್ಥಿ, ದೇವೇಗೌಡರ ಮಗ ಕುಮಾರಸ್ವಾಮಿ ಮಂಡ್ಯ ಅಭ್ಯರ್ಥಿ, ಕೋಲಾರದಲ್ಲಿ ಕೂಡ ಅವ್ರ ಕುಟುಂಬದವರನ್ನ ಅವರು ಅಭ್ಯರ್ಥಿ ಮಾಡೇ ಬಿಡ್ತಿದ್ರು. ಆದ್ರೆ ಅದು SC ರಿಸರ್ವ್ ಆಗಿರೋದ್ರಿಂದ ಅವ್ರ ಕುಟುಂಬದವ್ರನ್ನ ನಿಲ್ಸಕ್ಕಾಗ್ತದೆ. ಮತ್ತೆ ಅವರ ಅಳಿಯನನ್ನ ಜೆಡಿಎಸ್ ಇಂದ ನಿಲ್ಲಿಸೋದ್ರ ಬದಲು ಬಿಜೆಪಿಯಿಂದ ನಿಲ್ಲಿಸುವಂತ ಒಂದು ದುಸ್ಥಿತಿಗೆ ಜೆಡಿಎಸ್ ಹೋಗ್ತದೆ. ಒಂದು ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ ಇಲ್ಲಿ ಒಂದ್ಕಡೆ, ಆದ್ರೆ ಈ ಒಂದು ಜನಸೇವೆಯನ್ನ ಮಾಡಬೇಕು ಅಂತ ಅಂದ್ರೆ ಆ ಜನರ ಕಷ್ಟ ಸುಖಗಳನ್ನು ಅರಿತು ಎಲ್ಲ ಜಾತಿ ಜನಾಂಗಗಳನ್ನು ಒಂದೇ ಸಮಭಾವದಿಂದ ನೋಡುವಂತಹ ಸಹೋದರತ್ವದ ಗುಣ ಏನು ಸುರೇಶ್ ಅವರಿಂದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆನೇಕಲ್ಲಿನ ಒಂದು ಕ್ಷೇತ್ರಕ್ಕೆ ಸೇರುವಂತ MLA ಶಿವಣ್ಣ ಅವರನ್ನ ಭಗೀರಥ ಅಂತಾನೆ ಕರೀತಾರೆ. ಯಾಕೆಂದ್ರೆ ನೀರನ್ನ ಆನೇಕಲ್ಲಿಗೆ ತಂದು ಒದಗಿಸಿರ ಅಂತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು DK ಸುರೇಶ್ ಅವರಿಗೆ ಬಲಗೈಯಾಗಿದ್ದಾರೆ. ಇವೆಲ್ಲ ವಿಷಯಗಳಿಂದ ನಾವು ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ವಿಶೇಷವಾಗಿ ಮನವಿ ಮಾಡ್ತೀವಿ, ದಯವಿಟ್ಟು ಸುರೇಶ್ ಅವರನ್ನ ಗೆಲ್ಲಿಸಬೇಕು. ಉಳಿದಂತ ಎಲ್ಲ ದೇಶದ ಎಲ್ಲಾ ಕಡೆಯೂ ಕೂಡ ಕಾಂಗ್ರೆಸ್ ಮತ್ತು INDIA ಅಭ್ಯರ್ಥಿಗಳನ್ನ ದೇಶದ ಎಲ್ಲ ಮತದಾರರು ಮತ ಹಾಕಿ ಗೆಲ್ಲಿಸಿ ಯಾವುದೇ ಕಾರಣಕ್ಕೂ ಬಿಜೆಪಿ NDA ಕೇಂದ್ರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬಾರದು. ಬಂದ್ರೆ ಸಂವಿಧಾನವನ್ನು ಅವರು ಸರ್ವನಾಶ ಮಾಡ್ತಾರೆ. ಈಗ ಗ್ಯಾರಂಟಿಗಳ ವಿಚಾರ ಬಂದ್ರೆ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ MLA ಚುನಾವಣೆಗೆ ಮೊದಲು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಅವರು ವಾಗ್ದಾನವನ್ನ ಮಾಡಿ, ಆ 5 ಗ್ಯಾರಂಟಿಗಳು ಯಾವ್ಯಾವ್ದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅವರು ಅದನ್ನ ಅನುಷ್ಠಾನ ಮಾಡಿದಾರಾ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅಂದ್ರೆ ಕೇವಲ 8 ತಿಂಗಳ ಒಳಗೆ 5 ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಒಂದೊಂದು ಬಡ ಕುಟುಂಬಕ್ಕೆ ಈ 5 ಯೋಜನೆಗಳನ್ನ ಸೇರಿಸಿದ್ರೆ ಸುಮಾರು 6,000 ರೂಪಾಯಿ ಪ್ರತಿ ತಿಂಗಳು ಸಂದಾಯ ಆಗುತ್ತೆ. ಅದರಿಂದ ಅವರ ಬಡತನ ನಿವಾರಣೆ ಆಗಿದೆ. ಅವರು ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ, ವಯಸ್ಸಾದ ಕುಟುಂಬದವರಿಗೆ ಔಷಧಿ ತರಲಿಕ್ಕೆ ಅನುಕೂಲ ಆಗಿದೆ. ಇವೆಲ್ಲವೂ ಕೂಡ ಈ ಒಂದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸರ್ಕಾರದ ಒಂದು ಒಳ್ಳೆಯ ಜನಪ್ರಿಯ ಯೋಜನೆ. ಇವರು ಇದನ್ನು ಅನುಷ್ಠಾನ ಮಾಡಿರೋದ್ರಿಂದ ನಾವು ರಾಜ್ಯ ಸಮಿತಿಯವರು ಯೋಚನೆ ಮಾಡಿದ್ವಿ, ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಒಂದು ಮ್ಯಾನಿಫೆಸ್ಟೋ ತಂದಿದ್ದಾರೆ, ಆ ಮ್ಯಾನಿಫೆಸ್ಟೋನಲ್ಲಿ ಅವರು ಹೇಳ್ತಾರೆ ನಾವು ಪಂಚ ನ್ಯಾಯಗಳು, ನ್ಯಾಯಪತ್ರ ಇದು ನಮ್ಮ ಮ್ಯಾನಿಫೆಸ್ಟೋ ಅಂತ ಹೇಳ್ತಾರೆ. ಈ 5 ನ್ಯಾಯಗಳು ಯಾವ್ಯಾವ? ಯುವಕರಿಗೆ, ನಿರುದ್ಯೋಗಿಗಳಿಗೆ 1 ಲಕ್ಷ ರೂಪಾಯಿ ಒಬ್ಬ ನಿರುದ್ಯೋಗಿ ಕೊಡುವಂತಹ ಒಂದು ಆಶ್ವಾಸನೆ. ಒಬ್ಬ ಮಹಿಳೆ, ಬಡತನದ ಮಹಿಳೆಯ ಒಬ್ಬೊಬ್ರು ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನು ಉಚಿತವಾಗಿ ಕೊಡುವಂತಹ ಯೋಜನೆ. ಅವರು ತಮ್ಮ ಸ್ವಂತ ಉದ್ಯೋಗ ಮಾಡಿಕೊಂಡು ಒಬ್ಬ ಮಹಿಳೆ ತಾನೇ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ರಕ್ಷಿಸ್ಕೊತಾರೆ. ಈಗ 2 ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂತ ಹೇಳಿದಂತಹ ಮೋದಿ ಅವರು ವಿಫಲರಾಗಿದ್ದಾರೆ. ಈಗ ನಮ್ಮ ರಾಜ್ಯದ ಸರ್ಕಾರದ ಜೊತೆಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಅವರ ಆಶ್ವಾಸನೆ 1 ಲಕ್ಷ ರೂಪಾಯಿ ಒಬ್ಬ 1 ಲಕ್ಷ ರೂಪಾಯಿ ಒಬ್ಬ ನಿರುದ್ಯೋಗಿ ಕೊಡೋದ್ರ ಮೂಲಕ ಏನು ಮೋದಿ ಅವರ ಒಂದು 10 ವರ್ಷದಲ್ಲಿ ಏನು ದುರಾಡಳಿತ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ಪ್ರತ್ಯುತ್ತರವಾಗಿ ಇವರು
ಮಾಡ್ತೀವಿ ಅಂತ ಏನು ವಾಗ್ದಾನ ಕೊಟ್ಟಿದ್ದಾರೆ, 25 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. SC, ST, TSP ಕಾಯ್ದೆಯನ್ನ ಕೇಂದ್ರದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಶೋಷಿತರ ಪರವಾಗಿದೆ. ಬಹಳ ಮುಖ್ಯವಾದದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಜಾತಿ ಜನಗಣತಿಯನ್ನ ಮಾಡಿ ಶೋಷಿತ ಜಾತಿಗಳ ಜನಸಂಖ್ಯೆಯನ್ನು ನಾವು ಕಂಡುಹಿಡಿದು ಆಯಾ ಶೋಷಿತ ಜಾತಿಗಳಿಗೆ ಅವರವರ ಜನಸಂಖ್ಯೆಯ ಪ್ರಮಾಣ ಸಂಪತ್ತನ್ನು ಹಂಚ್ತೀವಿ. ಇದು ಒಂದು ದೊಡ್ಡ ವಾಗ್ದಾನ. ಈ 25 ಗ್ಯಾರಂಟಿ ಇವರು ಮಾಡ್ತಾರಾ ಅಧಿಕಾರಕ್ಕೆ ಬಂದ್ರೆ? ಕಾಂಗ್ರೆಸ್ NDA ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಇವರು ಮಾಡಿರೋದು, ಈ ಒಂದು ಕಾರ್ಯಕ್ರಮವನ್ನ ಮಾಡಿರೋದ್ರಿಂದ, ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರೋದ್ರಿಂದ ನಮ್ಮ ಎಲ್ಲ ದಲಿತ ಸಂಘಟನೆಗಳಿಗೆ ರಾಜ್ಯದಲ್ಲಿ ಒಂದು ವಿಶೇಷವಾದ ನಂಬಿಕೆ ಇದೆ. ಇವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೂ ಈ ನ್ಯಾಯಪತ್ರ 5 ನ್ಯಾಯಗಳನ್ನ ಜಾರಿಗೊಳಿಸ್ತಾರೆ ಮತ್ತು 25 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ಜಾರಿಗೊಳಿಸ್ತಾರೆ ಅಂತ ಹೇಳಿ ನಾವೆಲ್ಲ ದಲಿತ ಸಂಘಟನೆಗಳು ನಂಬ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟ ಇನ್ನು ಮುಂದೆ ಏನು ಒಂದು ಬೆಂಬಲ ಪತ್ರವನ್ನ ನಾವು ಏಪ್ರಿಲ್ 19 ಸಕಲೇಶಪುರದಲ್ಲಿ ಕೊಟ್ಟಿದ್ದೀವಿ. ಆ ಬೆಂಬಲ ಪತ್ರಕ್ಕೆ ಅನುಗುಣವಾಗಿ ಇವತ್ತು ನಾವು ಆ ಬೆಂಬಲವನ್ನ ಕಾರ್ಯವನ್ನ ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯದ ಜನತೆಗೆ ವಿನಂತಿ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪರವಾಗಿ ಎಲ್ಲ 25 ಕ್ಷೇತ್ರದಲ್ಲಿ ಮತ ಹಾಕಬೇಕು ಅಂತ. ಅದೇ ರೀತಿ ನಾವು ಪತ್ರಿಕಾಗೋಷ್ಠಿಗಳನ್ನ 31 ಜಿಲ್ಲೆಗಳಲ್ಲಿ ಇನ್ನು ಮುಂದೆ ನಾವು ಮಾಡ್ತೀವಿ. ಮೇ 7ರ ಒಂದು ಮತದಾನ ಏನಿದೆ ಉತ್ತರ ಕರ್ನಾಟಕ, ಅಲ್ಲಿಗೂ ಕೂಡ ಹೋಗಿ ದುಂಡು ಮೇಜಿನ ಪರಿಷತ್ತು ವಿಚಾರ ಸಂಕಿರಣಗಳನ್ನು ಮಾಡಿ ಮತದಾರರನ್ನ ನಾವು ಜಾಗೃತಿಗೊಳಿಸಿ, ಬಾಬಾ ಸಾಹೇಬರು ಒಂದು ಮತ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದಾರೆ, ಆ ಮತವನ್ನ ಚಲಾಯಿಸೋದು ನಮ್ಮೆಲ್ಲರ ಸಂವಿಧಾನಬದ್ಧವಾದಂತಹ ಹಕ್ಕು ಮತ್ತು ಚಲಾಯಿಸಬೇಕು ಅನ್ನೋದು ನಮ್ಮ ಕರ್ತವ್ಯ. ಅದು ಸುಳ್ಳು ಅಂತ ಹೇಳ್ತೀನಿ. ಹೇಗೆ ಅಂದ್ರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಈ ಮೇಲುಜಾತಿ ಮತ್ತು ಇತರೆ ಧರ್ಮದವರು ಏನು ಬಡವರಿದ್ದಾರೆ ಆ ಮೇಲುಜಾತಿಗಳು ಮತ್ತು ಧರ್ಮದವರ ಒಂದು ಹಣವನ್ನ SC ST ಬಡವರಿಗೆ ಹೋಗ್ಬಾರ್ದು. ಅಂದ್ರೆ ಮೇಲುಜಾತಿ ಮೇಲುವರ್ಗ ಧರ್ಮದವರ ಹಣ ಆ ಮೇಲುಜಾತಿ ಇತರೆ ಧರ್ಮದ ಬಡವರಿಗೆ ಸಿಕ್ಕಬೇಕು. ಆ ಹಣವನ್ನು SC ST ಹೋಗ್ಬಾರ್ದು ಅಂತ ಹೇಳಿ SC ST ಗಳಿಗೆ ಮೀಸಲಾದ ಹಣವನ್ನ SC ST ಬೆನಿಫಿಷಿಯರಿಗೆ ಕೊಡಬೇಕೆ ಹೊರತು ಮೇಲ್ಜಾತಿ ಮೇಲುವರ್ಗದವ್ರನ್ನ ವರ್ಗಾಯಿಸಬಾರದು. ಅದೇ ರಾಜ್ಯ ಸರ್ಕಾರದಿಂದ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಂದ ನಾವು ಪಡ್ಕೊಂಡಂತ ಸ್ಪಷ್ಟೀಕರಣ ಏನು? ಸಮಾಜ ಕಲ್ಯಾಣ ಮಂತ್ರಿ ಮಾದೇವಪ್ಪನವರು, ಪರಿಶಿಷ್ಟ ಪಂಗಡಗಳ ಮಂತ್ರಿ ನಾಗೇಂದ್ರ ಅವರಿಂದ ಪಡ್ಕೊಂಡ ಸ್ಪಷ್ಟೀಕರಣವನ್ನ ನಿಮ್ ಮುಂದೆ ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿಗಳಿಗೆ ಏನು ಹಣ ಬಳಸಿದ್ದಾರೆ, SC ST ಅನುದಾನದ ಹಣವನ್ನ SC ST ಬೆನಿಫಿಷಿಯರೀಸ್ ಮಾತ್ರ ಬಳಸಿದ್ದಾರೆ. ಮೇಲುಜಾತಿ ಇತರೆ ಧರ್ಮದವರಿಗೆ ಆ ಹಣವನ್ನ ಡೈವರ್ಟ್ ಮಾಡಿಲ್ಲ ಅನ್ನೋ ಸ್ಪಷ್ಟೀಕರಣವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದು ಸರಿಯಾಗಿದೆ ಅಂತ ನಾವೆಲ್ಲ ಇದು ನಮ್ಮ ಉತ್ತರ. ಈಗಿನ ಇಶ್ಯೂ ಕೇಂದ್ರ ಸರ್ಕಾರದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಅದು ಇಶ್ಯೂ. ಈಗ ಕಳೆದ 10 ವರ್ಷಗಳಲ್ಲಿ ದೇಶ ಅಧಪತನದತ್ತ ಸಾಗ್ತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಸಂವಿಧಾನದ ಆಶಯಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು ಕುಸಿತಾ ಇದ್ದಾವೆ. ಇವತ್ತು ಸಾಮಾಜಿಕ ನ್ಯಾಯ ಕನಸಿನ ಮಾತಾಗಿದೆ. ಇವತ್ತು ನಿರುದ್ಯೋಗಿಗಳನ್ನ ಹತಾಶೆಗೆ ದೂಡ್ತಾ ಇದೆ. ಇವತ್ತು ನ್ಯಾಯ ಕೇಳ್ತಕ್ಕಂಥವ್ರು ಇವತ್ತು ಜೈಲಲ್ಲಿದ್ದಾರೆ. ಇವತ್ತು ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳು ಮರೆಯಾಗಿ ಸಾವರ್ಕರ್ ಮತ್ತೆ ಗೋಡ್ಸೆ ಅವ್ರ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಮತ್ತೆ ಸಂವಿಧಾನವನ್ನ ಬದಲಾಯಿಸೋದಕ್ಕೋಸ್ಕರನೇ ನಾವು ಅಧಿಕಾರಕ್ಕೆ ಬರ್ತಾ ಇದೀವಿ ಹೇಳ್ತಕ್ಕಂತಹ ಈ ವಾತಾವರಣವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಯಾವ ಕೋಮುವಾದಿ ಪಕ್ಷ BJP ಇರ್ಬೋದು, ಅದಕ್ಕೆ ಬೆಂಬಲವನ್ನ ನೀಡ್ತಕ್ಕಂತಹ ಇತರೆ ಪಾರ್ಟಿಗಳಿರ್ಬೋದು, ಕರ್ನಾಟಕದ ಒಳಗಡೆ JDS ಇರ್ಬೋದು, ಈ ಎಲ್ಲವುಗಳನ್ನು ಕೂಡ ನಾವು ಈ ಬಾರಿ ನಡೀತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋಲಿಸಬೇಕು. ಕಾಂಗ್ರೆಸ್ ಪಕ್ಷದ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ದಲಿತರು, ಹಿಂದುಳಿದವರು ಮತ್ತೆ ಅಲ್ಪಸಂಖ್ಯಾತರು ಒಗ್ಗಟ್ಟಿನಿಂದ ಒಂದಾಗಿ ನಾವೆಲ್ಲರೂ ಕೂಡ ಈ ಸಾರಿ ಸೋಲಿಸಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ತಗೊಂಡು ನಾವೆಲ್ಲರೂ ಕೂಡ ಒಂದಾಗಿ ರಾಜ್ಯ ಪ್ರವಾಸ ಮಾಡ್ತಾ ಇದೀವಿ.
ನಮ್ಮ ಉದ್ದೇಶ ಕೋಮುವಾದಿ ಬಿಜೆಪಿಯನ್ನ ಸೋಲಿಸಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರ ನಮ್ಮದಾಗಿದೆ. ಈ ಚುನಾವಣೆ ವಿಚಾರದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂಗೆ ನಾವು ಮಾಡ್ತೀವಿ. ಬೇರೆ ವಿಚಾರ ಯಾವುದು ನಮಗೆ ಇಲ್ಲಿ ಕಾಣಿಸೋದಿಲ್ಲ. ಈಗ ನಮ್ಗೆ ಯಾಕೆ ನಾವು ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ದೇಶ ಬೆಂಕಿ ತುರಿತಾ ಇದೆ, ದೇಶದಲ್ಲಿ ಭಾರಿ ಅರಾಜಕತೆ ಉಂಟಾಗಿದೆ, ಸಮಾಜದಲ್ಲಿ ಅಸಮಾನತೆ ಭಾರಿ ವೇಗವಾಗಿ ಬೆಳೀತಾ ಇದೆ, ಸಮಾನತೆ ಜೀರೋಗೆ ಬರ್ತಾ ಇದೆ. ಯಾಕೆ ಹೇಳ್ತೀವಿ ಅಂತಂದ್ರೆ, ಮೋದಿ ಗ್ಯಾರಂಟಿ ಜೀರೋ ವಾರಂಟಿ, ಮೋದಿ ಏನ್ ಘೋಷಣೆ ಮಾಡಿದಾರೆ ಗ್ಯಾರಂಟಿ ಅನ್ನೋದನ್ನ ಜೀರೋ ವಾರಂಟಿ ಅಂತ ನಾವು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ, ಮೋದಿ ಅವರು ಕೊಟ್ಟಂತ 15 ಲಕ್ಷ ರೂಪಾಯಿ ಗ್ಯಾರಂಟಿ ಕೊಟ್ಟರು, 15 ಪೈಸಾ ಕೊಡ್ಲಿಲ್ಲ. ತಮ್ಗೆಲ್ಲರಿಗೂ ಗೊತ್ತಿದೆ. ಮೋದಿ 2 ಕೋಟಿ ಉದ್ಯೋಗ ಅಂತ ಗ್ಯಾರಂಟಿ ಕೊಟ್ರು, ಉದ್ಯೋಗ ಬರ್ಲಿಲ್ಲ. ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರು, ಗ್ಯಾರಂಟಿ ಆಗ್ಲೇ ಸ್ಮಾರ್ಟ್ ಸಿಟಿ ಆಗ್ಲಿಲ್ಲ. ಇದೇ ರೀತಿ ಮೋದಿ ಅವರು ಹೇಳಿದ ಎಲ್ಲಾ ಆಶ್ವಾಸನೆಗಳು, ಕಪ್ಪು ಹಣ ತರ್ತೀವಿ ಅಂದ್ರು, ಕಪ್ಪು ಹಣ ತರ್ಲಿಲ್ಲ. ಬೆಲೆ ಏರಿಕೆ ನಿಲ್ಲಿಸ್ತೀನಿ ಅಂದ್ರು, ಬೆಲೆ ಏರಿಕೆ ಗಗನಕ್ಕೇರಿದೆ. ಇವೆಲ್ಲ ಮೋದಿ ಗ್ಯಾರಂಟಿನಿ. ಅದಕ್ಕೆ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ, ಮೋದಿ ಗ್ಯಾರಂಟಿ ಜೀರೋ ವಾರಂಟಿ ಅಂತ. ಎಷ್ಟು ದಿವಸ ನಾವು ಸುಳ್ಳುಗಳನ್ನ ನಂಬಕ್ಕಾಗತ್ತೆ? ಮೋದಿಗೆ, ಬಿಜೆಪಿಗೆ ಮತ್ತು RSS ಗೆ ಒಂದು ಅಜೆಂಡಾ, ಆಂತರಿಕ ಅಜೆಂಡಾ ಇದೆ. ಅದು ನಾಗ್ಪುರದಲ್ಲಿ ತಯಾರಾಗುತ್ತೆ. ಆ ಅಜೆಂಡಾದಲ್ಲಿ ಏನೈತೆ ಅವ್ರದ್ದು ಅಂತಂದ್ರೆ, ಮೋದಿ ಅವರು ಹೊರಗೆ 1 ರೂಪಾಯಿ ಇದೆ, ಮೋದಿ ಅವ್ರದ್ದು ಒಳಗೊಂದು ರೂಪಾಯಿ ಇದೆ. ಅವರ ಒಳಗಿನ ರೂಪ ಹೇಗಿದೆ ಅಂದ್ರೆ, ಇಡೀ ಜಗತ್ತಿನ ಯಾವ್ದಾದ್ರು ನಾಯಕರನ್ನು ಕಂಡ್ರೆ ದ್ವೇಷಿಸ್ತಾರೆ ಅಂತಂದ್ರೆ ಮೋದಿಯವರು ದ್ವೇಷ ಮಾಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ನಂಬರ್ 1. ನಂಬರ್ 2, ಜಗತ್ತಿನಲ್ಲಿ ಯಾವ್ದಾದ್ರು ಗ್ರಂಥಗಳನ್ನ, ಪುಸ್ತಕಗಳನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ಭಾರತ ಸಂವಿಧಾನವನ್ನ ಮೋದಿ ವಿರೋಧ ಮಾಡ್ತಾರೆ. ನಂಬರ್ 3, ಭಾರತ ದೇಶದಲ್ಲಿ ಏನಾದ್ರೂ ಒಂದು ವಿಚಾರ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾರೆ ಅಂತಂದ್ರೆ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ. ಕಾರಣ ಇಷ್ಟೇ, ಖಾಸೀಕರಣ ಮಾಡಿದ್ರಲ್ಲ, ಮೀಸಲಾತಿ ವಿರೋಧ ಮಾಡದೇ. ಅದು 3% ಜನಕ್ಕೆ 10% ರಿಸರ್ವೇಶನ್ ಕೊಟ್ರಲ್ಲ, ಅದು ಮೀಸಲಾತಿ ವಿರೋಧನೆ. ಇದು ಮೋದಿ ಅವ್ರ ಮುಖ. ಆಮೇಲೆ ಬಡವ್ರ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಬಡವ್ರಿಗೆ 5 kg ಅಕ್ಕಿ ಕೊಡ್ತಾರೆ, ಅದಾನಿ ಅಂಬಾನಿಗಳಿಗೆ 5 ವಿಮಾನ ನಿಲ್ದಾಣ ಕೊಡ್ತಾರೆ. ಇದು ಅವರ ಬಡವರನ್ನಾಗೆ ಮಾಡೋದು, ಶ್ರೀಮಂತರ ಮಾಡೋದು ಒಂದು ನೀತಿ ಅವ್ರದ್ದಿದೆ. ಈ ರೀತಿಯ ಮುಖೋಡ ಹೊಂದಿರತಕ್ಕಂತ ಮೋದಿ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಏನೆಲ್ಲ ಉನ್ನಾರಣೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಂವಿಧಾನ ನಾವು ಬದಲಾಯಿಸಕ್ಕಾಗಲ್ಲ, ಬದಲಾಯಿಸೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನಾವು ಒಪ್ಪಕ್ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ, ಇದೇ ತೇಜಸ್ವಿ ಸೂರ್ಯ, ಇದೇ ಅನಂತಕುಮಾರ್ ಹೆಗಡೆ ಅವರು, ಆಮೇಲೆ ಇನ್ನು ಸುಮಾರು ಜನ ಬಿಜೆಪಿ ನಾಯಕರುಗಳು ನಾವು ಬರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಾಗಿ ಅಂತೇಳಿ ಹೇಳಿದ್ರು. ಅವಾಗ ಅವ್ರ ಬಗ್ಗೆ ಆಕ್ಷನ್ ಮಾಡ್ಲಿಲ್ಲ. ಮೋದಿ ಅವರಿಗೆ ಧೈರ್ಯ ಇಲ್ಲ, ತಾಕತ್ತಿಲ್ಲ. ಆದ್ರೆ ಅವ್ರು ಹೇಳೋದು ಈಗ ಬರೀ ಓಟ್ಗಾಗಿ ಸಂವಿಧಾನ ಬದಲಾವಣೆ ಮಾಡಲ್ಲ ಅಂತ ಹೇಳ್ತಾರೆ. ಈ ನಾಟಕಗಳನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ನಾವು ನೋಡಿದ್ದೇವೆ. ಉದಾಹರಣೆಗೆ 2012ರಲ್ಲಿ ಜನವರಿ 7ನೇ ತಾರೀಕು ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಗುಜರಾತ್ ಅಲ್ಲಿ ಒಂದು ಠರಾವ್ ಮಾಡ್ತಾರೆ, ಒಂದು ರೆಸೊಲ್ಯೂಷನ್ ಮಾಡ್ತಾರೆ. ಏನ್ ರೆಸೊಲ್ಯೂಷನ್ ಮಾಡ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವರು ರಾಷ್ಟ್ರೀಯ ನಾಯಕರಲ್ಲ ಅಂತ ಅವತ್ತು ಹೇಳಿದಂತ ಇದೇ ಮೋದಿಯವರು, ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದಂತ ಮೋದಿಯವರು ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಯಾವ ಮುಖ ಇಟ್ಕೊಂಡು ಹೇಳ್ತಾರೆ? ಇವ್ರಿಗೆ 2 ನಾಲ್ಗೆ ಇದೆ, ಇವ್ರಿಗೆ 2 ಮನಸ್ಸಿದೆ. ಆ ಕಾರಣಕ್ಕಾಗಿ ಇಲ್ಲಿನ SC ST OBC ದಮನಿತ ಮೂಲ ನಿವಾಸಿಗಳೆಲ್ಲರೂ ಕೂಡ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತೀರ್ಮಾನಕ್ಕೆ ಬಂದಿದೆ. ಆ ತೀರ್ಮಾನ ಪೂರ್ವಕವಾಗಿ ನಾವು ಒಕ್ಕೂಟ ಕೂಡ ತೀರ್ಮಾನಕ್ಕೆ ಬಂದಿದ್ದೇವೆ. ಈ ದೃಷ್ಟಿಯಿಂದ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಮತ್ತೆ ರಾಷ್ಟ್ರದಲ್ಲಿ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇವರೊಟ್ಟಿಗೆ ಸೇರಿ ಒಂದು ಸಾಮಾಜಿಕ ಬದ್ಧತೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಆರ್ಥಿಕ ಚಿಂತನೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸಮಾನತೆ ಬರಬೇಕಂದ್ರೆ ಜಾತಿ ಗಣತಿ ಬೇಕು ಅನ್ನೋದು ಅದು ಅಂಬೇಡ್ಕರ್ ಆಶಯ. ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಸರ್ವರು ಸಮಪಾಲು, ಸರ್ವರು ಸಮಬಾಳು ಅನ್ನೋದು ಅಂಬೇಡ್ಕರ್ ಅವರ ಆಶಯ. ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಲಾ ಇಸ್ ಈಕ್ವಲ್ ಟು ಫಾರ್ ಆಲ್ ಅಂತ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ. ಅದನ್ನ ಅವ್ರು ಪಾಲನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ನಾವು ಈ ಒಂದು 10 ವರ್ಷದಿಂದ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಾವು ಮೂಲೆಗೆ ಹಾಕಿ ಮತ್ತೆ ಸರ್ಕಾರ ತರಬೇಕಾಗುತ್ತೆ. ಈ ದೃಷ್ಟಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲ್ಲಿಸಬೇಕಾಗಿದೆ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ DK ಸುರೇಶ್ ಅವರು 27 ಜನ MP ಗೆದ್ರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಏನು ಕೇಳಲಿಲ್ಲ. ಇವರು ಕೇಳಿದ್ದಾರೆ, ನಮಗೆ ನಮ್ಮ ಪಾಲು ತೆರಿಗೆ ಪಾಲು ಕೊಡಿ, ಬರದ ಪಾಲು ಕೊಡಿ ಅದಕ್ಕೆ ಪರಿಹಾರ ಕೇಳಿ ಅಂತ ಕೇಳಿದ್ದಾರೆ. ಅಂದ್ರೆ ಸಿಂಹ ಗರ್ಜನೆಯಾಗಿ ಅವ್ರು ಗರ್ಜನೆ ಮಾಡಿದ್ದಾರೆ DK ಸುರೇಶ್ ಅವರು. ಆ ಕಾರಣಕ್ಕಾಗಿ ಅವರಿಗೆ ಬದ್ಧತೆ ಇದೆ, ಕನ್ನಡ ನಾಡಿನ ಬಗ್ಗೆ ಬದ್ಧತೆ ಇದೆ, ರೈತರ ಬಗ್ಗೆ ಬದ್ಧತೆ ಇದೆ. ಇಂತ DK ಸುರೇಶ್ ಅವರು, ನಮ್ಮ ಶ್ರೀಧರ್ ಅವರು ಹೇಳಿದಂತೆ ಸುಮಾರು 1 ಲಕ್ಷ 2 ಲಕ್ಷ ಲೀಡರ್ ಗೆದ್ದು ಹೋಗ್ಬೇಕು ಅನ್ನೋದು ಕೂಡ ದಲಿತ ಸಂಘರ್ಷ ಸಮಿತಿಯ ಆಶಯ ಆಗಿದೆ. ಆ ಕಾರಣಕ್ಕಾಗಿ ನಾವೆಲ್ಲ ಸಂಘಟನೆಯವರು ಇಡೀ ಕ್ಷೇತ್ರ ಎಲ್ಲ, ಆನೇಕಲ್ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ ಇರ್ಬೋದು, ಎಲ್ಲ ಈಗಾಗಲೇ ಪ್ರವಾಸ ಮಾಡಿದ್ದೇವೆ. ಎಲ್ಲ ಸಭೆಗಳನ್ನ, ದುಡಿಮೆ ಸಭೆಗಳನ್ನ ಮಾಡ್ತಾ ಬಂದಿದ್ದೇವೆ. ಇವಾಗ ಆನೇಕಲ್ಲಲ್ಲಿ ಮಾಡ್ತಾ ಇದ್ದೇವೆ. ಇದೇ ರೀತಿ ರಾಜ್ಯದಲ್ಲೆಲ್ಲ ಮಾಡ್ತೇವೆ. ನಾವು ಸಂಪೂರ್ಣವಾಗಿ ನಮ್ಮ ಒಕ್ಕೂಟದ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನ
ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ಕೇಂದ್ರದಲ್ಲಿ ರಾಜ್ಯದಲ್ಲೂ ಕೂಡ ಬಲಿಷ್ಠ ಮಾಡ್ಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ, ಸಂಕಲ್ಪ ಮಾಡಿದ್ದೇವೆ. ಕಳೆದ 10 ವರ್ಷಗಳಿಂದ ನಾವು ಬಿಜೆಪಿ ಸರ್ಕಾರದ ಆಡಳಿತವನ್ನು ನೋಡಿದ್ದೀವಿ. ಯಾವ ರೀತಿ ದಲಿತರನ್ನ, ಹಿಂದುಳಿದವ್ರನ್ನ, ಅಲ್ಪಸಂಖ್ಯಾತರನ್ನ ಮತ್ತೆ ಶ್ರೀಮಂತ ವರ್ಗದವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆ, ಯಾರ್ಯಾರನ್ನೇ ಯಾವ ತರ ನೋಡ್ತಾ ಇದೆ. ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಏನು ಅವರು ಶಿಷ್ಯ ಒಬ್ಬ ಇಲ್ಲಿ ಇದ್ದಾನೆ ಸೂಲಿವಿಲೆ ಅಂತ, ಸ್ವಿಸ್ ಬ್ಯಾಂಕ್ ಇಂದ ಹಣ ತಗೊಂಡ್ ಬರ್ತಾರೆ. ಮೋದಿ ಅವರು ಬಹಳಷ್ಟು ದುಡ್ಡಿಟ್ಟಿದ್ದಾರೆ, ಅವ್ರು ಲೀಸ್ಟ್ ಆಮೇಲೆ ಕೊಡ್ತಾರೆ ಅಂತ ಹೇಳಿದ್ರು. ಎಲೆಕ್ಷನ್ ಆದ್ಮೇಲೆ ಕೊಡ್ತಾರೆ, ಎಲೆಕ್ಷನ್ ಅಲ್ಲಿ ಗೆಲ್ಸ್ಬಿಡೋಣ. ಲಾಸ್ಟ್ ಟೈಮು ಗೆಲ್ಸಾಯ್ತು, ಅದಕ್ಕಿಂತ ಬಿಫೋರ್ ಗೆಲ್ಸಾಯ್ತು. 5 ವರ್ಷ 10 ವರ್ಷ ಆಯ್ತು, ಇಲ್ಲಿವರೆಗೂ 1 ಪೈಸಾನು ಬಂದಿಲ್ಲ. ಆಮೇಲೆ ಮೋದಿ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಗ್ಯಾಸ್ ರೇಟು, ಪೆಟ್ರೋಲ್ ರೇಟು, ಆಹಾರ ಧಾನ್ಯಗಳ ರೇಟು ಎಲ್ಲ ಏರ್ತಾ ಇದೆ, ಅದನ್ನ ನಾನು ಇಳಿಸ್ತೀನಿ ಅಂತ ಹೇಳಿದ್ರು. 10 ವರ್ಷದಿಂದ ಯಾವುದು ಇಳಿಸಿಲ್ಲ, ಎಲ್ಲ ರೇಟ್ ಕೂಡ ಹೆಚ್ಚಿಗೆ ಹೋಗುತ್ತೆ. ಬಡವರ ಬದುಕು ಮಾಡ್ಬೇಕನ್ನೋದೇ ಬಹಳ ಕಷ್ಟ ಆಗುತ್ತೆ, ಯಾವುದು ಹೆಲ್ಪ್ ಆಗಿಲ್ಲ. ಸೊ ಇದರಿಂದ ಮತ್ತೆ ಸಂವಿಧಾನದ ಬಗ್ಗೆ ಅಂತ ಹೇಳಿದ್ದಾರೆ. ಇವರು ಏನಾದ್ರೂ ಈ ಸಾರಿ ಆಡಳಿತಕ್ಕೆ ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನಕ್ಕೆ ಆತಂಕ ಇದೆ. ಇನ್ನು ಮುಂದೆ ಎಲೆಕ್ಷನ್ ಮಾಡದೇ ಇರುವಂತ ಪರಿಸ್ಥಿತಿನೂ ಇದೆ. ಸೊ ಇವರ ಎಲ್ಲ ಮುನ್ನಾಲೋಚನೆಗಳು, ಇವ್ರದ್ದು ಮನೋಧರ್ಮ, ಮನು ಸಂಸ್ಕೃತಿ ಬಗ್ಗೆನೇ ಇವರು ಆಲೋಚನೆ ಮಾಡ್ತಾರೆ ಹೊರತು ಸಂವಿಧಾನದಲ್ಲಿರ್ತಕ್ಕಂಥ ಏನು ಕಾನೂನುಗಳಿದಾವೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಯಾವುದು ಇವ್ರ ತಲೆಯಲ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ನಾವು ಕರ್ನಾಟಕದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಎಲ್ಲರೂ ಸೇರ್ಕೊಂಡು ಈ ಸಾರಿ ನಾವು ಬಾಹ್ಯ ಬೆಂಬಲವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಕಳೆದ ಸಂವಿಧಾನ ಬಂದಾಗಿಂದಲೂ ದಲಿತರನ್ನ, ಹಿಂದುಳಿದವ್ರನ್ನ ಮೇಲೆತ್ತು ಕೆಲಸ ಮಾಡಿದೆ. ಭೂಮಿ ಇಲ್ದವ್ರಿಗೆ ಭೂಮಿ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಇವಾಗ ಮೊನ್ನೆ ಕರ್ನಾಟಕದಲ್ಲೂ ಕೂಡ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ವಿರೋಧ ಮಾಡ್ತಕ್ಕಂಥ ಮೋದಿ ಅವರೇ ಕೂಡ ಅವರು ಈಗ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾವ್ರೆ. ಈಗ ಸ್ಟಾರ್ಟಿಂಗ್ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಕರ್ನಾಟಕದಲ್ಲಿ. ಆ ಗ್ಯಾರಂಟಿಗಳ ಬಗ್ಗೆ ಲೇವಡಿ ಮಾಡೋಂಥವ್ರು ಇವತ್ತು ಅವರು ಕೇಂದ್ರದ ಅವರು ಗ್ಯಾರಂಟಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ನಾವೆಲ್ಲ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಸೀನಿಯರ್ಸ್, ಶ್ರೀಧರ್ ಕೆಳಗೇರಿ ಸರ್ ಇದ್ದಾರೆ, ಅಶ್ವಥ್ ಅಂತೋಜಿ ಸರ್ ಇದ್ದಾರೆ, ಗುರುಮೂರ್ತಿ ಸರ್ ಶಿವಮೊಗ್ಗದಲ್ಲಿ ಇರ್ತಾರೆ. ಸೊ ಎಲ್ಲ ನಮ್ಮ ಒಕ್ಕೂಟ, ದಲಿತ ಸಂಘಟನೆಗಳ ಒಕ್ಕೂಟ, ಕರ್ನಾಟಕದಂತ ಎಲ್ಲ ಮತ ಬಾಂಧವಗಳೇ, ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತರ ನಾವೆಲ್ಲರೂ ಈ ಸರಿ ಒಂದು ಓಟು ಕೂಡ ಯಾವುದೇ ಪಕ್ಷ ಹೋಗೋದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಬೇಕು. ಯಾಕಂತ ಹೇಳಿದ್ರೆ JDS ಕೂಡ ಸೆಕ್ಯುಲರ್ ಅಂತ ಹೇಳ್ಬಿಟ್ಟು ಇವತ್ತು ಸೆಕ್ಯುಲರ್ ಪದನೇ ಹೋಗ್ಬಿಟ್ಟಿದೆ. ಇವತ್ತು ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ, ಕೋಮುವಾದಿ ಪಕ್ಷದ ಜೊತೆ ಇದ್ದಾರೆ. ಅದರಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಬೆಂಬಲ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ಹೌದು. ಒಕ್ಕೂಟ ಸಂವಿಧಾನ ಸಂಪೂರ್ಣ ಅನುಷ್ಠಾನಕ್ಕೆ ಬರಬೇಕು. ಸಂವಿಧಾನ ಸಂಪೂರ್ಣ ಅನುಷ್ಠಾನಕ್ಕೆ ತರಂತವ್ರು ಸಂವಿಧಾನನೇ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ನಾವು 400 ಸೀಟ್ ಗೆದ್ದೇ ಗೆಲ್ತೀವಿ, ಗೆದ್ದು ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿಕೆ ಕೊಡುವಂತ ಏನು ಬಿಜೆಪಿ ಸರ್ಕಾರಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಏನು ದಲಿತ ಸಂಘರ್ಷ ಸೇನೆ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸ್ತೇವೆ ಅಂತೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ. RPIಗೆ ನಾವು ರಾಜೀನಾಮೆ ಕೊಟ್ಟಿದ್ದೀವಿ. ಯಾಕಂತಂದ್ರೆ ನಾವು ಏನು RSS ಸಿದ್ಧಾಂತಗಳ ಮೇಲೆ ಏನು ಇವತ್ತು ಬಿಜೆಪಿ ನಡೀತಿದೆ, ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ವಿರೋಧ ಮಾಡ್ತೀವಿ. ನಾವು ಏನಿದ್ರು ಸಂವಿಧಾನವನ್ನು ಅನುಷ್ಠಾನ ತರಂತವ್ರು, ಸಂವಿಧಾನ ಅಡಿಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೋ ನಾವು ಅಂತವ್ರನ್ನ ಬೆಂಬಲಿಸ್ತೀವಿ. ಯಾಕಂದ್ರೆ ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಕುಡಿಯೋದಿಕ್ಕೆ ಹಾಹಾಕಾರ ಇದೆ ಅಂತ ಕಾವೇರಿ ನೀರನ್ನು ತಂದುಕೊಡುವಂತ ಕೆಲಸ ನಮ್ಮ DK ಸುರೇಶ್ ಅವರು ಮಾಡ್ತಿದ್ದಾರೆ. ಸೊ ಅಂತವ್ರಿಗೆ ನಾವು ಬೆಂಬಲವನ್ನ ಕೊಡ್ತೇವೆ ಅಂತ ಹೇಳ್ತಾ ಮದುವೆ ಮುಗಿಸ್ತೇವೆ. ನಮ್ಮ ಮುಂದೆ ಮಹಾ ಚುನಾವಣೆ ಇವತ್ತು ಇದೆ. ಈ ಒಂದು ಮಹಾ ಚುನಾವಣೆ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆ. ಇವತ್ತು ನಮ್ಮ ದೇಶವನ್ನ ಅನೇಕ ರಾಜಕೀಯ ಪಕ್ಷಗಳು ಆಳ್ವಿಕೆಯನ್ನ ಮಾಡಿದ್ದೇವೆ. ಆದ್ರೆ ಯಾವುದೇ ಆಳ್ವಿಕೆ ಮಾಡಿರ್ತಕ್ಕಂಥ ಪಕ್ಷ ಈ ಒಂದು ಪ್ರಜಾಪ್ರಭುತ್ವವನ್ನ ಒಡಮೇಲು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಲಿಲ್ಲ. ಈ ದೇಶದ ತನಿಖಾ ಸಂಸ್ಥೆಗಳನ್ನ ದುರ್ಬಲಗೊಳಿಸಿರ್ತಕ್ಕಂಥದ್ದು ಮತ್ತು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವತ್ತು ಈ ದೇಶ ನಿಂತಿರೋದು ಸಂವಿಧಾನದ ಅಡಿಯಲ್ಲಿ. ಈ ಪ್ರಜಾಪ್ರಭುತ್ವದ ಸಂವಿಧಾನವನ್ನ ಪ್ರತಿಗಳನ್ನ ಸುಟ್ಟಾಗ ಈ ದೇಶದ ಪ್ರಧಾನಮಂತ್ರಿಯು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಸಂವಿಧಾನದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಾಗ ಪ್ರಜಾತಾಂತ್ರಿಕ ವ್ಯವಸ್ಥೆ ಒಳಗಡೆ ಆಯ್ಕೆ ಆಗಿರ್ತಕ್ಕಂಥ
ಸಂಸದರು ಹೇಳಿಕೆಯನ್ನ ಕೊಟ್ಟಾಗ ಈ ದೇಶದ ಪ್ರಧಾನಮಂತ್ರಿ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ. ಆದ್ರೆ ಈ ದೇಶದ ವಿರುದ್ಧ ಮಾತಾಡದೇ ಇರ್ತಕ್ಕಂಥವ್ರನ್ನ ಪ್ರಕರಣ ದಾಖಲಿಸಿ ಜೈಲಿಗಟ್ತಾ ಇದ್ದಾರೆ. ಆದ್ರೆ ಈ ದೇಶದ ಸಂವಿಧಾನವನ್ನ ಬಗ್ಗೆ ಮಾತಾಡಿರ್ತಕ್ಕಂಥವ್ರ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಆದ್ರೆ ನಾವು ಈ ಒಕ್ಕೂಟದಿಂದ ಯಾರು ಈ ಸಂವಿಧಾನದ ಬಗ್ಗೆ, ಈ ಸಂವಿಧಾನದ ವಿರುದ್ಧವಾಗಿ, ಈ ದೇಶದ ಪವಿತ್ರವಾಗಿರ್ತಕ್ಕಂಥ ಸಂವಿಧಾನದ ವಿರುದ್ಧ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರನ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು, ಅವ್ರ ಮೇಲೆ ಜೈಲಿಗೆ ಕಳಿಸ್ಬೇಕಂತ ಒತ್ತಾಯವನ್ನ ಮಾಡಿದ್ವಿ. ಅಂದ್ರೆ ಈ ದೇಶದ ಪ್ರಧಾನಿ ಏನು ಜನಪರವಾಗಿರ್ತಕ್ಕಂಥದ್ದು, ದೇಶವನ್ನ ನಾವೇ ಉಳಿಸ್ತಾ ಇದೀವಿ ಅಂತಕ್ಕಂಥ ಹೇಳುವಂತ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯವನ್ನ ಕ್ರಮವನ್ನ ಕೈಗೊಂಡಿಲ್ಲ. ಈ ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಯಾರು ಜಂತರ್ ಮಂತರ್ನಲ್ಲಿ ಸಂವಿಧಾನ ಪ್ರತಿಗಳನ್ನ ಸುಟ್ಟರು ಆತನ ಮೇಲೆ ದೇಶದ್ರೋಹ ಕಾಯ್ದೆಯಡಿ ಕ್ರಮವನ್ನ ಕೈಗೊಂಡಿದ್ದಾರೆ. ಆದ್ರೆ ಪ್ರಧಾನಮಂತ್ರಿ ಆ ಕೆಲಸವನ್ನ ಮಾಡಲಿಲ್ಲ. ಇಂತಹ ಪ್ರಧಾನಮಂತ್ರಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ಹೇಳುವಂತವರನ್ನ, ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡುವಂತ, ಸಂವಿಧಾನವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ, ಆಳ್ವಿಕೆ ಮಾಡುವಂತ ಪ್ರಧಾನಮಂತ್ರಿಯನ್ನ ಈ ಬಾರಿ ಆ ಪಕ್ಷವನ್ನ ಮನೆಗೆ ಕಳಿಸ್ಕೊಡ್ಬೇಕು. ಮತ್ತೆ ಜಾತ್ಯತೀತವಾಗಿ ನಂಬಿಕೆ ಇಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಬೇಕಂತ ಹೇಳಿ ಈ ಒಕ್ಕೂಟದಿಂದ ಇಡೀ ರಾಜ್ಯಾದ್ಯಂತ 28 ಕ್ಷೇತ್ರಗಳ ಇಡೀ ರಾಜ್ಯವನ್ನು ಸುತ್ತಾ ಇದ್ದೇವೆ. ಇವತ್ತು ಏನು ಮೊದಲನೇ ಹಂತದಲ್ಲಿ ನಡೆಯುವಂತ 14 ಕ್ಷೇತ್ರಗಳ ಇದನ್ನ ಇವತ್ತು ಹಾಸನ ಆಗಿರ್ಬೋದು, ಚಾಮರಾಜನಗರ, ಮೈಸೂರು, ಶಿವಮೊಗ್ಗ, ದಾವಣಗೆರೆ, ಕೋಲಾರ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳನ್ನ ಮಾಡೋದ್ರ ಮುಖಾಂತರ ಸಂವಿಧಾನವನ್ನ ಉಳಿಸಬೇಕು, ಪ್ರಜಾಪ್ರಭುತ್ವವನ್ನ ರಕ್ಷಣೆಯನ್ನ ಮಾಡಬೇಕು ಅಂತ ಘೋಷಣೆಯೊಂದಿಗೆ ಇವತ್ತು ಈ ಒಂದು ಒಕ್ಕೂಟದಿಂದ ಬಾಹ್ಯ ಬೆಂಬಲವನ್ನ ಇವತ್ತು ಕಾಂಗ್ರೆಸ್ಗೆ ಕೊಡ್ತಿದ್ದೇವೆ. ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ, ಹಾಲಿ ಸಂಸದರು ಆಗಿರ್ತಕ್ಕಂಥ 2 ಬಾರಿ ಗೆದ್ದಿರ್ತಕ್ಕಂಥವ್ರು ಡಿ.ಕೆ. ಸುರೇಶ್ ರವರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ. ಲೋಕಸಭೆಯಲ್ಲಿ ನಮ್ಮ ರಾಜ್ಯದ ಪಾಲನ ಬರಬೇಕಾದಾಗ್ಲೂ ಸಹ ಅದರ ಬಗ್ಗೆ ಹೋರಾಟವನ್ನ ಮಾಡಿದ್ದಾರೆ. ಇಂತ ಒಂದು ಜನಪರವಾಗಿ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರನ್ನ ಈ ಬಾರಿ ಈ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಗೆ ನಾವು ಮತ ಹಾಕೋದ್ರ ಮುಖಾಂತರ ಡಿ.ಕೆ. ಸುರೇಶ್ ಅವರನ್ನ ಗೆಲ್ಲಿಸಬೇಕು. ಅದ್ರ ಜೊತೆಗೆ ಸಂವಿಧಾನ ವಿರೋಧಿಗಳನ್ನ, ಸಂವಿಧಾನ ಹೇಳಿಕೆ ಕೊಡುವಂತ ವಿರೋಧಿಗಳನ್ನ ಈ ಬಾರಿ ಸೋಲಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಮುಂದೆ ಏನು 26ನೇ ತಾರೀಕು ನಡೆಯುವಂತ ಮಹಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆ ಮತವನ್ನ ಹಾಕೋದ್ರ ಮುಖಾಂತರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ರಕ್ಷಣೆ ಮಾಡುವಂತ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಜೈ ಭೀಮ್. ಅಮ್ಜದ್ ಅಂತ ದಲಿತ ಸಂಘರ್ಷ ಸಮಿತಿ ಈ ಒಕ್ಕೂಟದಲ್ಲಿ ನಾವೆಲ್ಲ ಸೇರಿದಂತ ವಿಷಯ ಏನಂದ್ರೆ, ನಮ್ಮ ಸಂವಿಧಾನ ವಿರೋಧಿ ಪಕ್ಷಕ್ಕೆ ನಾವು ಒಂದು ಪಾಠ ಬಿಜೆಪಿಗೆ ಪಾಠ ಕಲಿಸಬೇಕಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದಂತ ಒಂದು ಸಂವಿಧಾನಕ್ಕೆ ಒಂದು ಧಕ್ಕೆ ಕೊಡ್ತಾ ಇದ್ದಾರೆ ಅಂತ ಪಾಠ ಕಾಂಗ್ರೆಸ್ಗೆ ಬೆಂಬಲ ಕೊಡೋದಂತ ನಾವೆಲ್ಲರೂ ಇಲ್ಲಿ ಒಕ್ಕೂಟ ಹಾಕಿ ಬಂದು ಅಲ್ಪಸಂಖ್ಯಾತರು ಮತ್ತು ದಲಿತರು ನಾವು ಅಣ್ಣ ತಮ್ಮಿದರಾಗಿ ಎಲ್ಲರೂ ಇದಕ್ಕೆ ನಾವು ನೇರವಾಗಿ ಕರೆ ಕೊಟ್ಟು ಒಬ್ಬರಾಗಿ ಸೇರಿ ಪಾರ್ಟಿಗೆ ನಾವು ಪಾಠ ಹೇಳಿದ್ರು. ಹೆಚ್ಚಾಗಿ ನಮ್ಗೆ ಅನುಕೂಲ ಮಾಡ್ಕೊಡ್ತಾ ಇರುವಂತ ಪಕ್ಷ ಯಾವ್ದಾದ್ರು ಇದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ನೋಡಿದ್ರು ಹೆಣ್ಮಕ್ಳನ್ನ ತುಳಿತಾ ಇದ್ದಾರೆ. ಅದ್ರಲ್ಲೂ ನಮ್ಮ ಸಮುದಾಯದವ್ರನ್ನ, ನಮ್ಮವ್ರನ್ನೇ, SC ST ಜನಾಂಗ ಎಲ್ಲಿರುತ್ತೆ ನಮ್ಮನ್ನ ತುಳಿಯೋದಕ್ಕೇನೆ ತುಂಬಾ ಪಕ್ಷಗಳು ಒಟ್ಟಾಗಿ ಮಾತಾಡ್ಕೊಬಿಟ್ಟಿದ್ದಾವೆ. JDS ಇರ್ಬೋದು, ಬಿಜೆಪಿ ಇರ್ಬೋದು, ಈ 2 ಪಕ್ಷಗಳು ಅಷ್ಟೇ ದಲಿತ ವಿರೋಧಿ ನೀತಿನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಮೂಲಕ ಕೇಳ್ಕೊಳ್ಳೋದು ಏನಂತ ಅಂದ್ರೆ, ಈಗ ಆಲ್ರೆಡಿ ನಾವು ಗ್ಯಾರಂಟಿಗಳನ್ನ ನಾವು ತಗೊಂತಿದೀವಿ. ಎಷ್ಟೋ ಹೆಣ್ಮಕ್ಳುಗಳು ತಗೋತಾ ಇದ್ದಾರೆ. ಅದು ಯಾವ ಪಕ್ಷನೂ ಮಾಡ್ಕೊಟ್ಟಿರೋದು ಒಂದೇ ಪಕ್ಷ, ಕಾಂಗ್ರೆಸ್ ಪಕ್ಷ. ಅದರಿಂದ ಎಲ್ಲರೂ ದಯವಿಟ್ಟು ಈ ಬಾರಿ ನಮ್ಮ ದಲಿತರ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅಂತ ಅಂದ್ರೆ ಈ ಬಾರಿ ಕೇಂದ್ರ ಚುನಾವಣೆ ಏನಿದೆ ಇದರಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಅಂತ ಹೇಳಿ ಈ ಮೂಲಕ ನಿಮ್ಗೆಲ್ಲರ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ರಾಜು ಸ್ವಾಗತವನ್ನು ಕೊಡ್ತಾ
ಈಗಾಗಲೇ ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಈ ದೇಶದ ಮೂಲ ನಿವಾಸಿಗಳಿಗೆ ನಮಗೆ ಇರೋದು ಒಂದೇ ಒಂದು ಹಕ್ಕು, ಏನು ಸಂವಿಧಾನ ರಕ್ಷಣೆ ಮಾಡ್ಕೋಬೇಕಾಗಿದೆ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ನಮ್ಗೆ ಇರೋ ಒಂದು ಅಸ್ತ್ರ, ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಓಟಿನ ಅಸ್ತ್ರದ ಮುಖಾಂತರ ಅದನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಏನು ನಮ್ಮ ನಾಯಕರು ತೀರ್ಮಾನವನ್ನು ತಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಬೆಂಬಲ ಕೊಡಬೇಕು ಅಂತ ಹೇಳಿ ಆ ಬೆಂಬಲಕ್ಕೆ ನಾವೆಲ್ಲ ತಲೆಬಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ಅದೇ ರೀತಿ ಈ ವೇದಿಕೆಯಿಂದ ಏನು ಜನಪರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತೋ ಅದಕ್ಕೆ ನಾನು ವೇದಿಕೆ ಜೊತೆಯಲ್ಲಿ ಸಂಪೂರ್ಣವಾಗಿ ಬೆಂಬಲವಾಗಿರ್ತೀನಿ ಅಂತ ಹೇಳಿ ಈ ಬಾರಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬೆಂಬಲನ ನಮ್ಮ ಒಕ್ಕೂಟ ಬೆಂಬಲಿಸ್ತಾ ಇದೆ ಸ್ನೇಹಿತರೆ. ಆಮೇಲೆ ಏನಾಗಿದೆ ಅಂದ್ರೆ ನೋಡಿ, ಈ ಮೋದಿ ಸರ್ಕಾರದಲ್ಲಿ ಅರವಿಂದ ಕೇಜ್ರಿವಾಲ್ ನಂತರನ ಜೈಲಲ್ಲಿ ಹಾಕಿ ಚುನಾವಣೆ ನಡೆಸ್ತಾ ಅಂತ ಚೀಟಿಂಗ್. ಈಗ ಸರ್ವಾಧಿಕಾರಿ ಹಿಟ್ಲರ್ ಟೈಪ್ ನರೇಂದ್ರ ಮೋದಿನೇ ಜೈಲಲ್ಲಿ ಇರ್ಬೇಕಾದಂತವ್ನು ಇವತ್ತು ರಾಷ್ಟ್ರದ ಪ್ರಧಾನಿ ಅಂತ ಹೇಳ್ಕೊಂಡು ಮಾಡಬಾರದ್ದೆಲ್ಲ ಮಾಡ್ತಾರೆ. ಈಗ ನೋಡಿ, ಅದರ ಅಂಗಸಂಸ್ಥೆ ಇವರಿದ್ದಾರೆ JDS-ನವರು. ಕುಮಾರಸ್ವಾಮಿ ಮಹಿಳೆಯರ ಬಗ್ಗೆ ಬಹಳ ಅವಮಾನವಾಗಿ ದಾರಿ ತಪ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನ ನಾವು ಖಂಡಿಸ್ತೀವಿ. ಆಮೇಲೆ ದಾರಿ ತಪ್ಪಿದ ಮಗನೇ HD ಕುಮಾರಸ್ವಾಮಿ. ಆಕ್ಚುಲಿ ಅವ್ನು 8 ಜನ ಹೆಂಡ್ತಿರವ್ರೆ ಹೇಳಿ, 2 ಜನ ಹೆಂಡ್ತಿ, ರಾಧಿಕನ್ ಏನ್ ಮಾಡ್ದ? ಈ ತರದ ಕೆಟ್ಟ ಪ್ರವೃತ್ತಿ ನಮ್ಮ ಹಾಸನದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನ ಸೋಲ್ತಾನೆ, ಶ್ರೇಯಸ್ ಪಟೇಲ್ ಗೆಲ್ತಾನೆ, ಕುಮಾರಸ್ವಾಮಿ ಸೋಲ್ತಾರೆ ಕಣ್ರಿ, ಖಂಡಿತ. ನೀವು ಬರ್ಕಳಿ, ಇವತ್ತೇ ಹೇಳ್ತಿರ್ಬೇಕು. ಆಮೇಲೆ ಸುರೇಶ್ ಶಿವಗೆ ತಾವೆಲ್ಲರೂ ಕೂಡ ಬಹುಮತದಿಂದ ಒಂದು 2 ಲಕ್ಷ ಮತ ಅಂತರದ ಮತದಲ್ಲಿ ಗೆಲ್ಲಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂತಹ ದೊಡ್ಡ ಜವಾಬ್ದಾರಿಯನ್ನ ನಾವು ಹೊತ್ತಿರ್ತಕ್ಕಂಥವ್ರು. ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಲ್ಲ, ಸಂವಿಧಾನವನ್ನ ಬರೆದಿರೋರು ಮನುವಾದಿಗಳು, ಬ್ರಾಹ್ಮಣರು ಅಂತ ಅಂದ್ಬಿಟ್ಟು ಅಪಪ್ರಚಾರ ಮಾಡೋದ್ರ ಮುಖಾಂತರ ಬ್ರಾಹ್ಮಣರಾದವರು ನಾವೇನೇನೆ ಸಂವಿಧಾನವನ್ನ ಬದಲಾಯಿಸ್ತೀವಿ, ಸಂವಿಧಾನವನ್ನ ಕಿತ್ತಾಕ್ತೀವಿ ಅನ್ನುವಂತಹ ಒಂದು ಅಪಪ್ರಚಾರವನ್ನ ಇವತ್ತು ಮನುವಾದಿಗಳು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವವನ್ನ ನಾವು ಗಟ್ಟಿಗೊಳಿಸಬೇಕಾಗಿದ್ರೆ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಎಲ್ಲ ಸಮುದಾಯದ ಮತವನ್ನ ಒಟ್ಟಿಗೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕ್ಬೇಕಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹಾಕ್ಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರ ಜಿಲ್ಲೆಯ DK ಸುರೇಶ್ ರವರು ಬಡವರ ಪರ ಕೆಲಸ ಮಾಡಿರ್ತಕ್ಕಂಥವ್ರು, ದೀನ ದಲಿತರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ಕೂಡ ಅವರು ಸಂಸದರಾಗಿದ್ರು ಕೂಡ ನಾನು ಸಂಸದ ಅಂತ ಹೇಳ್ಕೊಂಡೆ, ಹಳ್ಳಿಗಳಲ್ಲಿ ದಲಿತರ ಕೇರಿಗಳಲ್ಲಿ ಅವರು ಸಂಚಾರವನ್ನ ಮಾಡಿ ದಲಿತರ ಕಷ್ಟ ಸುಖಗಳನ್ನ ವಿಚಾರಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನೆಲಮಂಗಲ ಒಬ್ರು ಸಾಮಾನ್ಯ ಶಿಕ್ಷಕರ ಮಗನಾಗಿ ಇವತ್ತು MLA ಆಗಿರ್ತಕ್ಕಂತಹ ಶ್ರೀನಿವಾಸ್ ಅವರು ತಾವು ವರದಿ ಮಾಡಬೇಕಾಗಿದೆ. ಎಲ್ಲಿ ನಮ್ಮ MLAಗಳು ಈ ಸರ್ಕಾರ ಬಂದಾಗಳಿಂದ ಬಡವರನ್ನ ದಲಿತರನ್ನ ಒಟ್ಟಿಗೆ ಸೇರಿಸಿ ಅವರ ಕುಂದುಕೊರತೆಯನ್ನ ವಿಚಾರಿಸ್ತಕ್ಕಂತಹ MLA ಯಾರಾದ್ರೂ ಇದ್ರೆ ನಮ್ಮ ನೆಲಮಂಗಲದ N ಶ್ರೀನಿವಾಸ್ ರಾವ್. ಅದರ ಜೊತೆಯಲ್ಲಿ ಇದೇ ನಮ್ಮ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಅವರು ಮತ್ತೆ ಆನೇಕಲ್ ಶಿವಣ್ಣರವರು, ಇವರು ಎಲ್ಲರೂ ಕೂಡ ನಮ್ಮ ಸಮುದಾಯವನ್ನ ಒಟ್ಟೊಟ್ಟಿಗೆ ಸೇರಿಸಿಕೊಂಡು ನಮ್ಮ ಸಮಸ್ಯೆಗಳನ್ನ ವಿಚಾರಿಸಿ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಕ್ಕಂತಹ MLAಗಳು ಅಂತಂದ್ರೆ ನಾವು ಹೆಮ್ಮೆ ಪಡಬೇಕಾಗಿದೆ ಬಂಧುಗಳೇ. ಅದರ ಜೊತೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ರಕ್ಷಾರಾಮಯ್ಯ ಅವರನ್ನ ಮತ್ತೆ DK ಸುರೇಶ್ ಅವರನ್ನ ನಾವು ಗೆದ್ದಿಸ್ಕೊಂಡು, ನಮ್ಮ ಮತಗಳಿಂದ ಗೆದ್ದಿಸ್ಕೊಂಡು, ಹೆಚ್ಚಿಗೆ ಬಹುಮತದಿಂದ ಗೆದ್ದಿಸ್ಕೊಂಡು ನಮ್ಮ ಕಾಂಗ್ರೆಸ್ ಅನ್ನ ನಾವು ಇವತ್ತು ಅಧಿಕಾರಕ್ಕೆ ತರಬೇಕಾಗಿದೆ. ಮೋದಿ ಸರ್ಕಾರವನ್ನ ಕಿತ್ತು ನಾವು ಓಡಿಸ್ಬೇಕಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ಪಂಚ ನ್ಯಾಯಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತ ಕೇಂದ್ರದ ಒಂದು ಮ್ಯಾನಿಫೆಸ್ಟೋ ಹೊರಡಿಸಿದ್ದಾರೆ. 25 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ. ಹೇಗೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಮಾಡಿದೆ, ಎಂಟೈರ್ ಇಂಡಿಯಾಗೆ ಮಾಡ್ತೀವಿ.
ನಮ್ದೇನಿಲ್ಲ ಷರತ್ತು. ಅಧಿಕಾರಕ್ಕೆ ಬಂದ ಕೂಡಲೇ ನುಡಿದಂತೆ ನಡೆದ ಸರ್ಕಾರ ಹೇಗೆ ಕರ್ನಾಟಕದಲ್ಲಿದೆ, ಅದೇ ರೀತಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಒಂದು ಸರ್ಕಾರ ಕೇಂದ್ರದಲ್ಲಿ ಅವ್ರೇನು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ ಅದನ್ನ ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಕೇಂದ್ರ ಸರ್ಕಾರ ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಅನುಷ್ಠಾನ ಮಾಡಬೇಕು ಅನ್ನುವಂತ ಒಂದು ಏಕೈಕ ಒಂದು ಮನವಿ ಇದೆ. ಅದೇ ಸರ್, ದಲಿತರು ಮೂಲಭೂತವಾಗಿ ಭಾರತೀಯರೇ. ಆ ಮ್ಯಾನಿಫೆಸ್ಟೋ ಎಲ್ಲ ಭಾರತೀಯರಿಗೂ ಅನ್ವಯಿಸುತ್ತೆ. ಅದರಲ್ಲಿ ಮೂಲ ನಿವಾಸಿಗಳು ಅಂದ್ರೆ ನಾವು ಆದಿ ಭಾರತೀಯರು, ನಮಗೂ ಕೂಡ ಆ ಗ್ಯಾರಂಟಿಗಳು ಅನ್ವಯಿಸ್ತವೆ. ಮತ್ತೆ ವಿಶೇಷವಾಗಿ ನೀವು ಗಮನಿಸಿ, SC/ST TSP ಕಾಯ್ದೆ ಅಂದ್ರೆ ಕೇಂದ್ರ ಬಜೆಟ್ ನಲ್ಲಿ 25% SC/STಗೆ ಮೀಸಲಿಟ್ಟು ಅದನ್ನ SC/STಗೆ ವಿನಿಯೋಗಿಸುವಂತದ್ದು ಕೇಂದ್ರ ಸರ್ಕಾರದಲ್ಲಿ ಜಾರಿ ಮಾಡ್ತೀವಿ. ಅಂದ್ರೆ ಕೇಂದ್ರದ ಬಜೆಟ್ ನಲ್ಲಿ ಜಾರಿ ಆದ್ರೆ ಒಂದು ವರ್ಷಕ್ಕೆ 2 ಲಕ್ಷ ಕೋಟಿ SC/STಗಳಿಗೆ ಸಿಗುತ್ತೆ. ಇವರು ಬಡತನದಿಂದ ಮೇಲ್ ಬರ್ತಾರೆ. ಇಂತಹ ಒಂದು ಕ್ರಾಂತಿಕಾರಿ ಕಾಯ್ದೆಯನ್ನ ಜಾರಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ಅದು ಪರ್ಟಿಕ್ಯುಲರ್ಲಿ SC/STಗಳನ್ನೇ ಗಮನದಲ್ಲಿ ಇಟ್ಕೊಂಡು ಮಾಡಿದಂತ ಕಾಯ್ದೆ ಆಗಿರೋದ್ರಿಂದ SC/ST ಅಟ್ರಾಸಿಟಿ ಕಾಯ್ದೆಯನ್ನ ನಾವು ಬಹಳ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವೆಲ್ಲವೂ ಕೂಡ ದಲಿತರಿಗೆ ನೇರ ಸಂಬಂಧ ಇರೋದ್ರಿಂದ ನಾವು ಅದರ ಬಗ್ಗೆ ಸಂತುಷ್ಟರಾಗಿ 25 ಗ್ಯಾರಂಟಿಗಳನ್ನ ನಾನು ಬಹಳ ವಿವರವಾಗಿ ಓದಿದ್ದೀನಿ. ಆ 25 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಮೋದಿಯವರು ವಿಫಲರಾಗಿದ್ದಾರಲ್ಲ ಉದ್ಯೋಗ ಸೃಷ್ಟಿ, ಆ ಉದ್ಯೋಗ ಸೃಷ್ಟಿಯನ್ನು ನಾವು ಯಥಾವತ್ತಾಗಿ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ನಾವು ಏನು ವರ್ಷಕ್ಕೆ 2 ಕೋಟಿ ಅಂತ ಹೇಳ್ತಾರೆ ಅದನ್ನ ನಾವು ತುಂಬೋದಕ್ಕೆ ಬದ್ಧರಾಗಿದ್ದೀವಿ ಅನ್ನುವಂತ ಒಂದು ಭರವಸೆ ಆ ಮ್ಯಾನಿಫೆಸ್ಟೋನಲ್ಲಿ ದಯವಿಟ್ಟು ಇಲ್ಲ. ಸಂವಿಧಾನದ ಅನುಷ್ಠಾನ ಯಾವ ಸರ್ಕಾರಗಳು ಕೇಂದ್ರದಲ್ಲಿ ಇದಾವೆ, ಕಾಂಗ್ರೆಸ್ ಇರ್ಬೋದು, ಜನತಾ ಪರಿವಾರ ಇರ್ಬೋದು, ಅಥವಾ ಬಿಜೆಪಿಯ ಸರ್ಕಾರ ಇರ್ಬೋದು, ಸಂವಿಧಾನದ ಅನುಷ್ಠಾನ 100ಕ್ಕೆ 100 ಆಗಿಲ್ಲ. ಆದ್ರೆ ಈಗ ನಾವು ಗಮನಿಸಬೇಕಾಗಿರೋದು, ಸಂವಿಧಾನ ಅನುಷ್ಠಾನ ಮಾಡಬೇಕಾದ್ರೆ ಸಂವಿಧಾನ ಇರಬೇಕು. ಸಂವಿಧಾನವನ್ನೇ ತೆಗೆದು ಹಾಕ್ತೀವಿ ಅಂತ ಹೊರಟಿರುವಂತ ಬಿಜೆಪಿ RSSನವರು ಮೊದಲು ಈಗ ಬೇಕಾಗಿರೋದು ಬೀಸುವ ತೊಂಡೆಗೆ ತಲೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿತು. ಕಾಂಗ್ರೆಸ್ ಹೇಳ್ತಾ ಇದೆ ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಬಿಡಲ್ಲ ಶತಾಯಗತಾಯ ಅಂತ. ಇದು ಬಹಳ ಮುಖ್ಯವಾದಂತಹ ಒಂದು ಭರವಸೆ. ಏನು ಅಂದ್ರೆ ಭಾರತದ ಪ್ರಜಾಪ್ರಭುತ್ವವನ್ನ ಕಾಪಾಡುವಂತ ಚುನಾವಣೆ. ಭಾರತದ ಬದುಕಿದೆಯಲ್ಲ, ಇದೊಂದು ಸುಂದರವಾದ ದೇಶ. ಒನ್ ಆಫ್ ದಿ ಬೆಸ್ಟ್ ಕಂಟ್ರೀಸ್, ಬ್ಯೂಟಿಫುಲ್ ಕಂಟ್ರೀಸ್ ಇನ್ ದಿ ವರ್ಲ್ಡ್ ಇಸ್ ಇಂಡಿಯಾ. ಯಾಕೆ ಅಂದ್ರೆ ಈ ಇಂಡಿಯಾವನ್ನ ಕಟ್ಟಿದವರು SC/ST OBC ಮೈನಾರಿಟೀಸ್ ಆರ್ಯರಲ್ಲ. ಇವು ದೇಶ ಸುಂದರವಾದ ದೇಶ ಇದು. OBCಗಳು ಅಂದ್ರೆ ಇದರಲ್ಲಿ ರೈತಾಪಿ ಜನರು, ಒಕ್ಕಲಿಗರು, ರೆಡ್ಡಿಗಳು, ಲಿಂಗಾಯತರು, ಇವರು ಕೂಡ OBCನಲ್ಲಿ ರೈತ ವರ್ಗದಲ್ಲೇ ಬರ್ತಾರೆ. ಇವರೆಲ್ಲರೂ ಸೇರಿ ಕಟ್ಟಿದಂತ ಸುಂದರವಾದ ದೇಶ ಹೇಗಿದೆ ಅಂದ್ರೆ ಎಲ್ಲ ಜಾತಿಗಳ ಎಲ್ಲ ಧರ್ಮಗಳ ಶಾಂತಿಯ ತೋಟ. ಇದನ್ನ ಧ್ವಂಸ ಮಾಡಿ ಏಕತ್ವ ಹಿಂದುತ್ವ ಅಂತ ಹೋಗ್ತಾರಲ್ಲ, ಈ ಬಿಜೆಪಿ RSS ಇದಕ್ಕೆ ಅವಕಾಶ ಕೊಡಲ್ಲ. ಬಹುತ್ವವನ್ನ ಕಾಪಾಡ್ತೀವಿ ಅಂತ ಏನ್ ಕಾಂಗ್ರೆಸ್ ಹೇಳ್ತಾ ಇದೆ, ಇದು ರಾಜಕೀಯ ಪಕ್ಷದಲ್ಲಿ ಆಗಿರುವಂತ ಒಂದು ಅಮೂಲಾಗ್ರ ಬದಲಾವಣೆ. ಕಾಂಗ್ರೆಸ್ ನರೇಂದ್ರ ಮೋದಿ ಅವರು RSS ನಿಂದ ಪರಿಣಿತರಾಗಿದ್ದಾರೆ. RSS ಬಾಬಾ ಸಾಹೇಬರು 50ರಲ್ಲಿ ಏನು ಅನುಷ್ಠಾನ ಆಯಿತು ಸಂವಿಧಾನ, ಆವಾಗಲೇ RSSನವರು ಜಾತಿ ಪದ್ಧತಿ ನಾಶ ಸೇರಿಸಬೇಡಿ ಅಂಬೇಡ್ಕರ್ ಸಂವಿಧಾನದಲ್ಲಿ, ಶೋಷಿತ ಜಾತಿಗಳಿಗೆ ಮೀಸಲಾತಿ ಸೇರಿಸಬೇಡಿ ಮಿಸ್ಟರ್ ಅಂಬೇಡ್ಕರ್, ಮಹಿಳೆಯರಿಗೆ ಸಮಾನತೆ ಕೊಡಬೇಡಿ, ಮಹಿಳೆಯರಿಗೆ ಮತದಾನ ಕೊಡಬೇಡಿ, ಮಹಿಳೆಯರಿಗೆ ಅಧಿಕಾರ ಕೊಡದು, ನಾಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ ಮನುಸ್ಮೃತಿ, ಅದನ್ನು ಪಾಲಿಸಬೇಕು ಅಂದಾಗ ಅಂಬೇಡ್ಕರ್ ಹೇಳ್ತಾರೆ RSS ನಿಮ್ಮ ಮಾತನ್ನು ಕೇಳೋದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಾನು ಚೇರ್ಮನ್ ಆಗಿ ಕೂತಿಲ್ಲ, ನಾನು ಜಗತ್ತಿಗೆ ಶ್ರೇಷ್ಠವಾದ ಮಾನವೀಯತೆ ಸಾರುವಂತ ಪುರುಷ ಮಹಿಳೆ ಸಮಾನತೆಯನ್ನು ಕೊಡುವಂತ ನನ್ನ ತಾಯಿ ತಂಗಿಗೆ ಆಗಿರುವಂತ 2000 ವರ್ಷದ ಅನ್ಯಾಯ ಏನು ಮನುಸ್ಮೃತಿಯಲ್ಲಿ ಮಾಡಿದ್ದೀರಿ ಅದನ್ನು ಸರಿಪಡಿಸುವಂತ ಸಂವಿಧಾನ ನಾನು ಮಾಡ್ತೀನಿ. ಇದು ಭಾರತ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿ ಆಗ್ಬೇಕು ಅಂತ ಸಂವಿಧಾನ ಕೊಡ್ತೀನಿ ಅಂತ ಹೇಳಿದಾಗ ವಿರೋಧಿಸಿದವರು RSSನವರು ಹೇಳ್ದಂಗೆ ಕೇಳ್ತಾರೆ ಮೋದಿ. ಅವ್ರದ್ದು ಹಿಡನ್ ಅಜೆಂಡಾ, ಗುಪ್ತ ಕಾರ್ಯಸೂಚಿ 400 MP ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಲೋಕಸಭೆಯಲ್ಲಿ ಮೆಜಾರಿಟಿ, ರಾಜ್ಯಸಭೆಯಲ್ಲಿ ಮೆಜಾರಿಟಿ, 15 ರಾಜ್ಯಗಳಲ್ಲಿ ಅನುಮೋದನೆ ಆಗ್ಬೇಕು ಅಂದ್ರೆ 15 ರಾಜ್ಯದಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬರಬೇಕು, ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಅಜೆಂಡಾ ಇಟ್ಕೊಂಡೆ RSSನವರು ಮೋದಿ ಹತ್ರ ಹೇಳಿಸ್ತಾ ಇದ್ದಾರೆ. 400 ಹೇಳು
ನಾನೂರು ಹೇಳು ಅಂತ. ಆದ್ರೆ ಈ ಸರಿ ಇಂಡಿಯಾದಲ್ಲಿ ನಾವು ಹೇಳ್ತಾ ಇದೀವಿ, ಇಡೀ ದೇಶದ SC ST OBCಗಳು ಎಚ್ಚರ ಆಗಿದ್ದಾರೆ. ಸಂವಿಧಾನ ಒಂದು ಜಾತಿ ಇರಲ್ಲ, ಒಂದು ಧರ್ಮದ್ದಲ್ಲ. ಇದು ಭಾರತದ ಚೆಲುವು, ಭಾರತದ ಸೌಂದರ್ಯವನ್ನ, ಶಾಂತಿಯನ್ನ, ಸಮಾನತೆಯನ್ನ ಕಾಪಾಡುವಂತಹ, ಭಾರತವನ್ನ ಒಂದು ಬೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಮಾಡುವಂತಹ ಸಂವಿಧಾನ. ನಾವು ಅಭಿವೃದ್ಧಿಯನ್ನ ಹೊಂದುವಾಗ ಅದಾನಿ ಅಂಬಾನಿ ಅವರನ್ನ ಆಕಾಶಕ್ಕೆತ್ತುವಂತ ಶ್ರೀಮಂತರನ್ನಾಗಿ ಮಾಡಿ ಭಾರತೀಯರನ್ನ ಈ ಕಡುಬಡವರನ್ನಾಗಿ ಮಾಡುವ ನರೇಂದ್ರ ಮೋದಿ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿಯ ಫಲಗಳನ್ನು ಕೂಡ ಎಲ್ಲಾ ಭಾರತೀಯರಿಗೆ ಹಂಚುವಂತಹ ಆರ್ಟಿಕಲ್ 38, 39 ಅನುಷ್ಠಾನ ಮಾಡುವಂತದ್ದು ಕಾಂಗ್ರೆಸ್ ಗುರಿಯಾಗಿದೆ. ಕಾಂಗ್ರೆಸ್ಸಿನ ಈ ಒಂದು ಬದಲಾವಣೆಯನ್ನ ದಲಿತ ಸಂಘಟನೆಗಳು ನಾವು ಸ್ವಾಗತಿಸ್ತೀವಿ, ಅವ್ರಿಗೆ ಬೆಂಬಲಿಸ್ತೀವಿ. ಅವರ ಸರ್ಕಾರ ಬರಬೇಕು ಅಂತ ಹೇಳಿ. ಹೌದು 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 ಹ್ಮ್ ಹೌದು. ಇದು 26 ದಕ್ಷಿಣ ಕರ್ನಾಟಕ, ಮೇ 7 ಉತ್ತರ ಕರ್ನಾಟಕ ಇದೆ. ನಾವೀಗ ಬೆಳಗಾವಿ ಮೂವ್ ಆಗ್ತಾ ಇದ್ದೀವಿ. ಎಲ್ಲಾ ರಾಜ್ಯಾಧ್ಯಕ್ಷರು ಅಲ್ಲಿ ಹೋಗಿ, ಅಲ್ಲಿ ನಮ್ಮ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಗಳಿದೆ, ಅವ್ರ ಫೀಲ್ಡ್ ಲೆವೆಲ್ ಹೋಗ್ತಾರೆ. ನಾವು ಈ ಸಾರಿ ಇದನ್ನ ಬಹಳ ಒಂದು ಸವಾಲಾಗಿ ತಗೊಂಡು ಫೀಲ್ಡ್ ಲೆವೆಲ್ಗೆ ನಾವು ಕಾರ್ಯಕರ್ತರು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಗಮನಿಸಿ, ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಇದಾರಲ್ಲ, ಅವರು ಕೂಡ ಅವರ ಒಂದು ಭಾಷೆ, ಮಾತು, ಭಾಷಣ ಎಲ್ಲವೂ ಕೂಡ ಸಂವಿಧಾನದ ಪರವಾಗಿ ಮಾತು, ಸಮಾನತೆ ಪರವಾಗಿ ಮಾತು, ನಿರುದ್ಯೋಗ ನಿವಾರಣೆ ಬಗ್ಗೆ ಮಾತು. ಇದನ್ನ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಅಲ್ಲಿ ನಾವು ಕಾಣ್ತೀವಿ. ಬಿಜೆಪಿ ವರ್ಕರ್ಸ್ ಮಾತಾಡ್ತಾ ಇರೋದು ಹಿಂದುತ್ವ. ಇದು ನಮ್ ಜನಕ್ಕೆ ಬೇಕಾಗಿಲ್ಲ. ಇದನ್ನ ನೀವು ಗಮನಿಸಿದ್ರೆ ಈ ಸಾರಿ ಅಭೂತಪೂರ್ವ ಬದಲಾವಣೆ ಆಗ್ತದೆ. ಆಮೇಲೆ ನಾವು ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಬಟ್ ನಾವು ಈಗಾಗಲೇ ಎಲ್ಲ 31 ಜಿಲ್ಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿ, ಮೊನ್ನೆ ತಾನೇ ಏಪ್ರಿಲ್ 19 ಈ ಇಡೀ ತಂಡ ಹಾಸನ ಸಕಲೇಶ್ಪುರದಲ್ಲಿ ಬೆಂಬಲ ಪತ್ರವನ್ನು ಕೊಟ್ಟು, ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಈ ಒಂದು ಬೆಂಬಲ ಪತ್ರವನ್ನು ತಗೊಂಡು, ನೀವು ಬೆಂಬಲ ಕೊಡ್ತಾ ಇರೋದು ಸ್ವಾಗತ, ಈ ಬೆಂಬಲವನ್ನ ಕಾರ್ಯಗತ ಮಾಡಿ ಅಂತ. ಕಾರ್ಯಗತ ಅಂದ್ರೆ ಪ್ರೆಸ್ ಮೀಟ್, ಕಾರ್ಯಗತ ಅಂದ್ರೆ ವಿಚಾರ ಸಂಕಿರಣ. ಅದಕ್ಕೆ ಇದಾದ್ಮೇಲೆ ವಿಚಾರ ಸಂಕಿರಣ, ದುಂಡು ಮೇಜಿನ ಸಭೆ ಇಟ್ಕೊಂಡಿದೀವಿ. ದಯವಿಟ್ಟು ತಾವು ಮಾಧ್ಯಮದಲ್ಲಿ ಇರಬೇಕು. ಈ ದುಂಡು ಮೇಜಿನ ಸಭೆಯನ್ನು ಕೂಡ ನೀವು ಪಸರಿಸಬೇಕು. ಮತ್ತೆ ಕಾಂಗ್ರೆಸ್ಸಿನ ಪ್ರಗತಿಪರ ನಾಯಕರು ಏನು ನಮ್ಮ ರೆಡ್ಡಿಯವರಿದ್ದಾರೆ ಮತ್ತು ಇಲ್ಲಿ ಬಳಗ ಕೂತಿದೆ, ಅವರೆಲ್ಲರೂ ಕೂಡ ಈ ಕಾಂಗ್ರೆಸ್ಸಿಗೆ ಶಕ್ತಿಯನ್ನು ತುಂಬಿದ್ದಾರೆ. ಅಂದ್ರೆ ಮೇಲು ಜಾತಿ ಮೇಲು ವರ್ಗದವರು ಅಂತ ಏನ್ ಕರಿತೀವಿ, ಅವರಲ್ಲಿ ಪ್ರಗತಿಪರರು ಬದಲಾವಣೆಯ ಪರವಾಗಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರಲ್ಲ, ಇದು ಏನ್ ಸೂಚಿಸುತ್ತೆ ಅಂದ್ರೆ ಸುರೇಶ್ ಅವರು 1 ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ಗೆಲ್ತಾರೆ ಅನ್ನೋದಕ್ಕೆ ಈ ಪ್ರಗತಿಪರ ನಮ್ಮ ರೆಡ್ಡಿ ಅವರು, ನಮ್ಮ ರಾಜಶೇಖರ್ ರೆಡ್ಡಿ ಅವರು ಇಲ್ಲಿ ಬಂದು ಕೂತಿದ್ದಾರೆ, ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಿವಣ್ಣವರು ಸಂವಾದಕ್ಕೆ ಬರ್ತಾ ಇದ್ದಾರೆ. 28 ಕ್ಷೇತ್ರಗಳಲ್ಲೂ ನಾವು ಒಂದೇ ಒಂದು ಪಕ್ಷಕ್ಕೆ ಮಾತ್ರ ನಾವು ಹೊರಗಿನ ಬಂದ, ಅದು ಕಾಂಗ್ರೆಸ್ ಪಕ್ಷಕ್ಕೆ. ಕಾರಣ ಹೇಳ್ತೀವಿ, ಇತರೆ ಪ್ರಗತಿಪರ ಪಕ್ಷಗಳೇ ನಿಂತಿದ್ದಾವೆ. ಅವುಗಳು ಈ SC ST OBC ಮತಗಳನ್ನ ಸೆಳಿತವೆ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ SC ST ಮತಗಳನ್ನ ಈ ಕೆಲವು ಪಕ್ಷಗಳು ಸೆಳಿತವೆ. ಸೆಳೆದಾಗ ಸೋಲುವುದು ಕಾಂಗ್ರೆಸ್ ಪಕ್ಷ, ಅದರ ಲಾಭ, ಇಬ್ರು ಜಗಳ, ಮೂರನೇ ಲಾಭ ಆಗೋದು RSS. ಬಿಜೆಪಿ ಹಿಂದೆ ಇರೋದು RSS ಗೆ ಗೆಲುವು ತಂದ್ಕೊಡೋದಾದ್ರೆ ನಾವು ಹೇಳ್ತಾ ಇದ್ದೀವಿ, ಈ ಸಾರಿ ಅಂಡರ್ಲೈನ್, ಈ ಸಾರಿ 2024 ಪಾರ್ಲಿಮೆಂಟ್ ಎಲೆಕ್ಷನ್ ಕಾಂಗೈಗೆ ಮಾತ್ರ ಮತ ಹಾಕಿ. ಬೇರೆ ಪಕ್ಷಗಳು ಕೆಲವು ಪ್ರಗತಿಪರವಾಗಿ ಮಾತಾಡ್ತವೆ, ಅವಕ್ಕೆ ಹಾಕಿದ್ರೆ ಅವು ಬಿಜೆಪಿ ಸೋಲ್ಸೋ ಶಕ್ತಿ ಇಲ್ಲದೆ ಇರೋವು. ಅವಕ್ಕೇನ್ ಶಕ್ತಿ ಇದೆ? ಅವಕ್ಕೆ ಕಾಂಗ್ರೆಸ್ ಮತಗಳನ್ನ ಸೆಳೆದು ಕಾಂಗ್ರೆಸ್ ಅನ್ನೇ ಸೋಲ್ಸೋ ಶಕ್ತಿ ಇದೆ. ನಮಗೆ ಬೇಕಾಗಿರೋದು ಅಲ್ಟಿಮೇಟ್ ಏಮ್ ಏನು? ವಾಟ್ ಈಸ್ ಅವರ್ ಅಲ್ಟಿಮೇಟ್ ಏಮ್? 400 ಆಗಕ್ಕೆ ಕೂಡದು ಬಿಜೆಪಿ RSSಗೆ. ಅಂದ್ರೆ ಈ ಸಣ್ಣ ಸಣ್ಣ ಪ್ರಗತಿಪರ ಪಕ್ಷಗಳು ಕಂಟೆಸ್ಟ್ ಮಾಡಕ್ಕೆ, ತಮ್ಮ ಅಸ್ತಿತ್ವ ಉಳಿಸ್ಕೊಳಕ್ ಹೋಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂದ್ರೆ, ಏನ್ ಕೆಲಸ ಇದು? ಚಿನ್ನದ ಸೂಜಿ ಅಂತ ಹೇಳಿ ಕಣ್ಚುಚ್ಕೊಳಕ್ಕಲ್ಲ ಅದು ಇರೋದು, ಬಟ್ಟೆ ಹೊಲಿಯಕ್ಕೆ ಯೂಸ್ ಮಾಡ್ಬೇಕು. ವಿವೇಕ ಬಳಸಿ. ಈ ಸಾರಿ ಬಳಸಬೇಕಾಗಿರೋದು ಮತದಾರರು ಬುದ್ಧಿವಂತಿಕೆ ಅಲ್ಲ, ಲೆಕ್ಕಾಚಾರ ಅಲ್ಲ, ದುಡ್ಡು ಹೆಂಡ ಅಲ್ಲ. ಈ ಸರಿ ನಮ್ಮ ಮತದಾರರು ಬಳಸಬೇಕಾಗಿರೋದು ಅವ್ರ ಕಂಕಳಲ್ಲಿರೋ ಮಗು ಇದೆಯಲ್ಲ, ಆ ಮಗು ನಾಳೆ ರೇಪ್ ಆಗ್ಬಾರ್ದು, ಆ ಮಗು ನಾಳೆ ಭಿಕ್ಷುಕ ಆಗ್ಬಾರ್ದು, ಆ ಮಗು ನಾಳೆ ಅನಾಥ ಆಗ್ಬಾರ್ದು. ಅಂತ ಸ್ವಾಭಿಮಾನಿ ಮಕ್ಕಳು ಆಗ್ಬೇಕು ಈ ದೇಶದಲ್ಲಿ ಅಂತ ನೆನ್ಪಿಟ್ಟುಕೊಂಡು ನಾವು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಪ್ರಜಾಪ್ರಭುತ್ವ,
ಬಹುತ್ವವನ್ನ ಉಳಿಸುವಂತ ಕಾಂಗ್ರೆಸ್ಸಿಗೆ ಮಾತ್ರ ಬೆಂಬಲ ಕೊಡಬೇಕು. ನಾವು ಸಂಘಟನೆಗಳು ಅದೇ ನಿರ್ಧಾರ ತಗೊಂಡು